ಕನಕಪುರ ಕಳೆದ ಕೆಲವು ದಿನಗಳ ಹಿಂದೆ ತಾಲೂಕು ಜೆಡಿಎಸ್ ಘಟಕದಿಂದ ನಿಖಿಲ್ ಕುಮಾರಸ್ವಾಮಿ ಅವರ ಸ್ಟೇಟಸ್ ಕುರಿತು ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದನ್ನು ವಿರೋಧಿಸಿ ಜೆಡಿಎಸ್ ಮುಖಂಡರು ಮತ್ತು ಕಾರ್ಯಕರ್ತರನ್ನು ಉದ್ದೇಶಿಸಿ ತಾಲೂಕು ಕಾಂಗ್ರೆಸ್ ಮುಖಂಡರು ಇಂದು ಪತ್ರಿಕಾಗೋಷ್ಠಿ ಕರೆದು ತಮ್ಮ ಅಭಿಪ್ರಾಯ ತಿಳಿಸಿದರು. ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಪುರುಷೋತ್ತಮ್ ಮಾತನಾಡಿ, ಇಂದು ನಾವು ಇಲ್ಲಿ ಸೇರಲು ಕಾರಣ ಜೆಡಿಎಸ್ ಮುಖಂಡರು ನೀಡುತ್ತಿರುವ ಹೇಳಿಕೆಗಳು. ಬಿಡದಿ ಟೌನ್ಶಿಪ್ ರೈತರ ಜೊತೆ ಹಸಿರು ಶಾಲು ಹಾಕಿಕೊಂಡು ರೈತರನ್ನು ಮುಂದೆ ಬಿಟ್ಟುಕೊಂಡು ಪ್ರತಿಭಟನೆ ಮಾಡುವಾಗ ಡಿಕೆ ಶಿವಕುಮಾರ್ ಅವರು ರೈತರ ಮರಣ ಶಾಸನ ಬರೆಯಲು ಹೊರಟಿದ್ದಾರೆ. ಮುಂದಿನ ದಿನಗಳಲ್ಲಿ ರೈತರನ್ನು ನಾಶ ಮಾಡುತ್ತಾರೆ ಎಂದು ಪ್ರತಿದಿನ ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಚಾರ ಮಾಡಿಕೊಳ್ಳುತ್ತಿದ್ದೀರಿ. ಆದರೆ ಜಿಗಣಿ, ಬೊಮ್ಮಸಂದ್ರ, ಹಾರೋಹಳ್ಳಿ ಕೈಗಾರಿಕಾ ಪ್ರದೇಶಗಳನ್ನು ಮಾಡಿದ್ದು ಮತ್ತು ಇಂದಿನ ಬಿಡದಿ ಟೌನ್ಶಿಪ್ ಯೋಜನೆಯೂ ಸಹ ಕುಮಾರಸ್ವಾಮಿಯವರ ಕೂಸೆ ಆಗಿದೆ. ಜೆಡಿಎಸ್ ಪಕ್ಷದ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಅದನ್ನು ಅವರೇ ಎಸ್.ಎಂ. ಕೃಷ್ಣ ಅವರ ಕಾಲದಲ್ಲಿ ಹೇಳಿಕೊಂಡಿದ್ದಾರೆ. ಆಗ ರೈತರನ್ನು ಒಕ್ಕಲೆಬ್ಬಿಸಿ ಮರಣ ಶಾಸನ ಬರೆದದ್ದು ದೇವೇಗೌಡರ ಕುಟುಂಬ. ನಿಜವಾದ ರೈತ ವಿರೋಧಿ ಕೆಲಸ ಮಾಡಿರುವುದು ಜೆಡಿಎಸ್ನವರು. ಆದರೆ ಡಿಕೆ ಶಿವಕುಮಾರ್ ರೈತ ವಿರೋಧಿ ಎಂದು ಬಿಂಬಿಸಿ ರೈತರ ಅನುಕಂಪ ಗಿಟ್ಟಿಸಲು ಹೊರಟಿರುವವರು ನೀವು ಎಂದು ಟೀಕಿಸಿದರು. ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಎಂ.ಡಿ. ವಿಜಯದೇವ್ ಅವರು ಮಾತನಾಡಿ, ಮಾಜಿ ಪ್ರಧಾನಿ ದೇವೇಗೌಡರ ಮೇಲೆ ನಮ್ಮ ನಾಯಕರಾದ ಡಿಕೆ ಸಹೋದರರು ಅಪಾರವಾದ ಗೌರವ ಇಟ್ಟುಕೊಂಡಿದ್ದು, ದೇವೇಗೌಡರು ಪ್ರಧಾನಮಂತ್ರಿ ಹಾಗೂ ಕುಮಾರಸ್ವಾಮಿಯವರು 2 ಬಾರಿ ಮುಖ್ಯಮಂತ್ರಿ ಆದಾಗಲೂ ನಮ್ಮ ಪಕ್ಷ, ಅದರಲ್ಲೂ ಡಿಕೆ ಶಿವಕುಮಾರ್ ಅವರ ಪಾತ್ರ ಎಷ್ಟಿದೆ ಎಂಬುದು ಇಡೀ ನಾಡಿನ ಜನತೆಗೆ ತಿಳಿದ ವಿಷಯ. ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು ಸಹ ನಿಮ್ಮ ಮೇಲೆ ಅಪಾರವಾದ ಗೌರವದಿಂದ ನಿಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು ಏನೇ ಹೇಳಿಕೆ ಕೊಟ್ಟರೂ ಸುಮ್ಮನಿದ್ದಾರೆ. ಡಿಕೆಶಿ ಅವರ ರಾಜಕೀಯ ಅನುಭವದಷ್ಟು ವಯಸ್ಸು ಆಗದ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಕರೆದು ಬುದ್ಧಿಯನ್ನು ಹೇಳುವ ಮೂಲಕ ತಮ್ಮ ಮುತ್ಸದ್ದಿತನವನ್ನು ತೋರಿಸಬೇಕು ಎಂದು ಹೇಳಿದರು. ನಂತರ ಕೆ.ಎನ್. ದಿಲೀಪ್ ಮಾತನಾಡಿ, ನಿಮ್ಮ ತಂದೆ ವಯಸ್ಕರಾದ ಡಿಕೆ ಶಿವಕುಮಾರ್ ಅವರು ನಿಮ್ಮ ಸ್ಟೇಟಸ್ ಕುರಿತು ರಾಜಕೀಯವಾಗಿ ಮಾತನಾಡಿದ್ದಾರೆ ಹೊರತು ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಅಲ್ಲ. ನಿಮ್ಮ ತಂದೆಯ ಕೂಸಾದ ಬಿಡದಿ ಟೌನ್ಶಿಪ್ ರೈತರ ಬಗ್ಗೆ ಕಾಳಜಿ, ಸಾಂತ್ವನ ತೋರಿಸುವ ಮೊದಲು ನಿಮ್ಮ ಕುಟುಂಬದಿಂದ ದೌರ್ಜನ್ಯ, ಅವಮಾನ ಅನುಭವಿಸಿರುವ ಹಾಸನ ಜಿಲ್ಲೆಯ ಹೆಣ್ಣು ಮಕ್ಕಳಿಗೆ ಮೊದಲು ಸಾಂತ್ವನ ಹೇಳಿ ನಿಮ್ಮ ಕುಟುಂಬದ ಗೌರವ, ಮರ್ಯಾದೆ ಉಳಿಸಿಕೊಳ್ಳಿ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರುಗಳಾದ ಬಸಪ್ಪ, ಮುನಿಹುಚ್ಚೇಗೌಡ, ಮಧು, ಮುತ್ತುರಾಜು, ನಾಗರಾಜು, ಹರೀಶ್, ರಾಮಚಂದ್ರ, ನಟರಾಜು, ಸುಕನ್ಯಾ ರಂಗಸ್ವಾಮಿ ಸೇರಿದಂತೆ ಹಲವಾರು ಮುಖಂಡರು ಭಾಗವಹಿಸಿ ಮಾತನಾಡಿದರು. ಮೊದಲಿಗೆ ಇಲ್ಲಿಗೆ ಎಲ್ಲ ಬಂದಿರತಕ್ಕಂಥ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು ತಿಳಿಸ್ತೀನಿ. ವಿಶೇಷವಾಗಿ ನಮ್ಮ ಎಲ್ಲ ಮುಖಂಡರುಗಳು, ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳು, ನಮ್ಮ ಯುವ ಮುಖಂಡರುಗಳು ಎಲ್ಲರೂ ಆಗಮಿಸಿದ್ದಾರೆ. ಭಾಳ ಬೇಸರದಿಂದ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡುವಂಥ ಒಂದು ಸಂದರ್ಭ ಕನಕಪುರದಲ್ಲಿ ಬರ್ತದೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಏಕೆಂದರೆ ಡಿ.ಕೆ. ಶಿವಕುಮಾರ್ ಅವರ ಒಂದು ಆಗಮನದ ನಂತರ ಈ ಕನಕಪುರದಲ್ಲಿ ಏನೇನು ಬದಲಾವಣೆಗಳಾಗಿದೆ, ಏನೇನು ಸಾಕ್ಷಿ ಗುಡ್ಡೆಗಳು ಮಾತಿದ್ರೆ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಹೇಳ್ತಾ ಇರ್ತಾರೆ, ಸಾಕ್ಷಿ ಗುಡ್ಡೆ ಅಂತ. ಆ ಥರ ಸಾಕ್ಷಿ ಗುಡ್ಡೆಗಳನ್ನ ಬೇಕಾದ 1-2 ಅಂತಲ್ಲ, ನಿಮಗೆ ಕನಕಪುರದಲ್ಲಿ ಒಂದು ಪಾರ್ಕ್ ಇರಲಿಲ್ಲ. ನಿಮ್ಗೆ ಗೊತ್ತಿರ್ಬೋದು, ಇಲ್ಲಿ ನಮ್ಮ ಮುನ್ಸಿಪಲ್ ಆಫೀಸ್ ಎದುರುಗಡೆ ಒಂದೇ ಒಂದು ಜಾನ್ ಕೆನ್ನಡಿ ಪಾರ್ಕ್ ಅಂತ ಇತ್ತು. ಅದನ್ನು ಬಿಟ್ಟರೆ ಇವತ್ತು ಒಂದು ಪಾರ್ಕ್ ಇರಲಿಲ್ಲ. ರಸ್ತೆಗಳು ಹದಗೆಟ್ಟಿದ್ದು. ಗುರುಪೇಟೆನಲ್ಲಿ ಜನಗಳು ಬೇಕಾದಷ್ಟು ಜನ ಅಲ್ಲಿ ವಾಸ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಮನೆಗಳಿಗೆ ನೀರು ತುಂಬಿಕೊಂಡಿತ್ತು. ಅದನ್ನೆಲ್ಲನೂ ರೆಡಿ ಮಾಡಿ ಇವತ್ತು ಅವ್ರಿಗೆ ಮನೆಗಳು ಕೊಟ್ಟರು. ಇವತ್ತು 1-2 ಅಂತಲ್ಲ, ಸರ್ವಾಂಗೀಣ ಅಭಿವೃದ್ಧಿ. ನಾವು ಬರೀ ಒಂದನ್ನು ವಿಚಾರವಾಗಿ ಹೇಳ್ತಾರೆ ಹೋದರೆ ಡಿ.ಕೆ. ಶಿವಕುಮಾರ್ ಅವರ ಸಾಧನೆಯ ಒಂದು ಮೈಲಿಗಲ್ಲನ್ನು ಲೆಕ್ಕ ಹಾಕಿದ್ರೆ ದಿನಪೂರ್ತಿ ಅಲ್ಲ, ವರ್ಷಪೂರ್ತಿ ಮಾತಾಡೋದ್ರೂ ನಾವು ಮಾತನಾಡಲಿಕ್ಕಿಲ್ಲ. ಅವ್ರದ್ದೊಂದು ಸಾಕ್ಷಿ ಏನು ಅಂತಂದರೆ, ಪ್ರತಿ ಒಂದು ಕ್ಷಣದಲ್ಲೂ, ಒಂದೊಂದು ಹೆಜ್ಜೆನಲ್ಲೂ, ಒಂದೊಂದು ಕ್ಷಣದಲ್ಲೂ ಡಿ.ಕೆ. ಶಿವಕುಮಾರ್ ಮಾಡಿರ್ತಕ್ಕಂಥ ಒಂದು ಸಾಧನೆಗಳು ಈ ಕನಕಪುರದ ಸಾಕ್ಷಿಯಾಗಿದೆ. ಜೊತೆಗೆ ಇವತ್ತು ಡಿ.ಕೆ. ಶಿವಕುಮಾರ್ ಅವರ ಒಂದು ಆಡಳಿತದ ವೈಖರಿ ಯಾವ ರೀತಿ ಇದೆ ಅಂತಂದರೆ, ನಾವು ಪ್ರತಿ ವರ್ಷ ಪ್ರತಿ ಒಂದು ಬೇಸಿಗೆ ಸಂದರ್ಭ ಬಂದರೆ ನಾವು ಈ ಕರೆಂಟಿನ ಪ್ರಾಬ್ಲಮ್ನ ನೀವೆಲ್ಲ ಅನುಭವಿಸಿದ್ದೀವಿ. ಭಾಳಷ್ಟು ಇದ್ರ ಬಗ್ಗೆ ಹೋರಾಟಗಳನ್ನ ಮಾಡಿದ್ದೀವಿ. ಇವತ್ತೇನಾದ್ರೂ ಕರ್ನಾಟಕ ರಾಜ್ಯದಲ್ಲಿ
ಒಂದು ವಿದ್ಯುತ್ತಿನ ಸಮಸ್ಯೆ ಇವತ್ತಿಲ್ಲ ಅಂತ ಅಂದರೆ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ವಿದ್ಯುತ್ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಮಾಡಿದಂಥ ಪಾವಗಡ ಏನು ಸೋಲಾರ್ ಸಿಸ್ಟಮ್ನ ಒಂದು ಸಿಸ್ಟಮ್ ತಂದರು. ಎಲ್ಲ ಅಲ್ಲಲ್ಲೇ ಒಂದು ಕಿಲೋವ್ಯಾಟು, 2 ಕಿಲೋವ್ಯಾಟು, 5 ಕಿಲೋವ್ಯಾಟು, 10 ಕಿಲೋವ್ಯಾಟು ಮನೆಗಳ ಮೇಲೆ ಸೋಲಾರ್ ಇದನ್ನೆಲ್ಲ ಮಾಡಿದ್ರು. ಅದರ ಒಂದು ಪ್ರತಿಬಿಂಬವಾಗಿ ಇವತ್ತು ಕರೆಂಟಿನ ಒಂದು ಪ್ರಾಬ್ಲಮ್ ಇಲ್ಲ. ಮತ್ತು HVDS ನಮ್ಮ ರಾಮನಗರ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಮ್ಮ ಈಗ ಬೆಂಗಳೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ HVDS ಏನು ಮಾಡಿದ್ರು, ಇಡೀ ರಾಜ್ಯಾದ್ಯಂತ ನಿರಂತರ ಜ್ಯೋತಿ ಏನು ಮಾಡಿದ್ರು, ಇದರ ಆಧಾರದ ಮೇಲೆ ಇವತ್ತು ಇಡೀ ಒಂದು ರಾಜ್ಯದಲ್ಲಿ ಒಂದು ವಿದ್ಯುತ್ ಸಮಸ್ಯೆಯನ್ನು ನೀಗಿಸಿ ಇವತ್ತು ಮಾಡಿದ್ದಾರೆ. ಇಂಥ ಒಂದು ಸಾಕ್ಷಿ ಗುಡೆಯನ್ನು ಮಾಡ್ತಕ್ಕಂಥ ಅನೇಕ ಸಂದರ್ಭಗಳು ನಮ್ಮ ಯಾವ ಸ್ನೇಹಿತರು ಇವತ್ತು ಅವರ ಒಂದು ಪಕ್ಷದ ಪರವಾಗಿ ನಿಂತ್ಕೊಂಡು ಅವರ ಒಂದು ಪರವಾಗಿ ಅವರನ್ನು ಏನು ಮಾಡಿಲ್ಲ, ಅವರ ಸಾಧನೆಗಳೇನು, ಅವರ ಒಂದು ಇದನ್ನೇನು ಅನ್ನುವಂಥದ್ದನ್ನು ಟೀಕೆ ಮಾಡುವಂಥ ಒಂದು ಮನೋಭಾವಕ್ಕೆ ಹೋಗ್ತಾ ಇದ್ದಾರೆ. ಇದು ರಾಜಕೀಯವಾಗಿ ಮಾಡ್ತಾ ಇದ್ದಾರೆ. ಅದು ಇದನ್ನು ಭಾಳ ಬೇಸರದಿಂದ ಖಂಡಿಸ್ಬೇಕಾಗ್ತದೆ. ಯಾಕೆಂದರೆ ಯಾವತ್ತೂ ಮಾಡ್ತಕ್ಕಂಥ ಕೆಲಸಗಳಿಗೆ ಯಾರೂ ದ್ವೇಷ ಪಡಬಾರ್ದು, ಭಾಳ ಸಂತೋಷ ಪಡಬೇಕು. ನಮ್ಮವರು ಮಾಡ್ತಾವ್ರಲ್ಲ ಅನ್ನೋಂಥವನ್ನ ಭಾಳ ಮನೋಭಾವ ಇರಬೇಕು. ನಾವು ಇಲ್ಲೂ ನಮ್ಮ ಸನ್ಮಾನ್ಯ ದೇವೇಗೌಡರನ್ನ ಪ್ರಧಾನಿ ಮಾಡಿದಂಥದ್ದು ಕಾಂಗ್ರೆಸ್. ಮತ್ತೆ ಇವರನ್ನ ಒಂದು ಮೊದಲ ಬಾರಿಗೆ ಕುಮಾರಸ್ವಾಮಿ ಅವರನ್ನ ರಾಜ್ಯದ ಮುಖ್ಯಮಂತ್ರಿ ಮಾಡಿದ್ದು BJP ಒಂದು ಸರಿ, ನಮ್ಮ ಕಾಂಗ್ರೆಸ್ ಒಂದು ಸರಿ. ಯಾವಾಗಲೂ ಸ್ವತಃಬಲದಿಂದ ಮಾಡಲಿಲ್ಲ. ಈಗ ಅಲ್ಲಿಂದ ನೇರವಾಗಿ ಅಲ್ಲಿಂದ ನಾವು ಇದನ್ನು ವಿಚಾರ ಮಾತಾಡ್ತಾ ಹೋದರೆ ಭಾಳಷ್ಟು ಆಗ್ತದೆ. ಈಗ ಪ್ರಸ್ತುತ ಇರತಕ್ಕಂಥ ಒಂದು ಸಮಸ್ಯೆ ಬಗ್ಗೆ, ಆಗ್ತಾ ಇರ್ತಕ್ಕಂಥ ವಿಚಾರಗಳ ಬಗ್ಗೆ ಮಾತಾಡೋದಾದರೆ ನಿಖಿಲ್ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡೋದು, ಸ್ಟೇಟಸ್ ಏನು ಅಂತ ಕೇಳಿದ್ರು ಅನ್ನೋಂಥ ವಿಚಾರ. ಈ ಸ್ಟೇಟಸ್ ಏನು ಅನ್ನೋದು ಏನು ಸ್ಟೇಟಸ್ ಅಂದರೆ, ಡಿ ಕೆ ಶಿವಕುಮಾರ್ ಅವರಾಗಲಿ, ನಾವಾಗಲಿ ಇರ್ತಕ್ಕಂಥ ಅನೇಕ ಮುಖಂಡರುಗಳು ನಮ್ಮ ಹಿನ್ನೆಲೆಗಳು ಯಾರೂ ಏನು ನಾವು ರಾಜ ಮಹಾರಾಜರ ಕುಟುಂಬದಿಂದ ಬಂದಂಥವರಲ್ಲ. ಈಗ ಎಲ್ಲರೂ ಬೇಕಾದಷ್ಟು ನಮ್ಮ ಪುರುಷೋತ್ತಮ ತಾಲೂಕು ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ, ಬಸಪ್ಪನವರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ, ನಮ್ಮ ಮುನೇಶ್ವರ ಉಪಾಧ್ಯಕ್ಷರಾಗಿದ್ದಾರೆ, ಇವತ್ತು ಗ್ಯಾರಂಟಿ ಅಧ್ಯಕ್ಷರಾಗಿದ್ದಾರೆ, ಮುನ್ಸಿಪಲ್ ಅಧ್ಯಕ್ಷ. ಇಲ್ಲಿ ನೋಡಿದ್ರೆ ಅಧಿಕಾರದ ವಿಕೇಂದ್ರೀಕರಣ ಎಷ್ಟು ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ಅಂತಂದರೆ ಅದಕ್ಕೆ ಅನೇಕ ಸಾಕ್ಷಿಗಳಿವೆ. ಅದಲ್ಲದೆ ಈ ಬೇಕಾದಷ್ಟು ಮುಖಂಡರುಗಳನ್ನ ಬೆಳೆಸಿ ಆ ನಾಯಕತ್ವದ ಗುಣವನ್ನು, ನಾಯಕತ್ವ ಎಲ್ಲಿ ಅಂದರೆ ಒಬ್ಬ ನಾಯಕ ಆದವ್ರಿಗೆ ಅನೇಕ ಲೀಡರ್ ಈಸ್ ಒನ್ ಹೂ ಕ್ರಿಯೇಟ್ ದ ಲೀಡರ್ಸ್ ಅಂತಾರೆ. ಯಾರು ನಾಯಕತ್ವವನ್ನು ಬೆಳೆಸ್ತಾರೋ ಅವರು ನಾಯಕರು ಅಂತಾರೆ. ಇಲ್ಲೇನಿದೆ, ಎಲ್ಲರ ಬೇರೆಯವರ ಇದನ್ನು ತೆಗೆದುಕೊಂಡು, ಒತ್ತಾಸೆಯನ್ನು ತೆಗೆದುಕೊಂಡು ಅಧಿಕಾರವನ್ನು ಅನುಭವಿಸಿ ತಮ್ಮ ಕುಟುಂಬದಲ್ಲೇ ಇಟ್ಕೊಳ್ಳುವಂಥ ಒಂದು ಪರಿಪಾಠವನ್ನು ಬೆಳೆಸ್ಕೊಂಡಿರ್ತಕ್ಕಂಥ ಸನ್ಮಾನ್ಯರ ಬಗ್ಗೆ, ಅವರ ಬಗ್ಗೆ ಬಹಳ ಒಂದು ಏನೋ ಸಾಧನೆಗಳನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ಹೇಳೋದು ತಪ್ಪಾಗ್ತದೆ. ಜೊತೆಗೆ ಇವರಿಗೆ ಭಾಳಷ್ಟು ಅವಕಾಶ ಇತ್ತು. ಇದೇನು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಇದೇ ಭಾಗದ MP ಆಗಿದ್ದರು. MP ಆಗಿದ್ದಾಗ ಅನೇಕ ಕಾರ್ಯಗಳನ್ನು ಮಾಡ್ಬೋದಾಗಿತ್ತು. ಮತ್ತು ಈ ಒಂದು ರಾಮನಗರದ ಶಾಸಕರಾಗಿದ್ದರು, ಮುಖ್ಯಮಂತ್ರಿ ಆಗಿದ್ದರು, ಚನ್ನಪಟ್ಟಣದ ಶಾಸಕರಾಗಿದ್ದರು, ಮುಖ್ಯಮಂತ್ರಿ ಆಗಿದ್ದರು. ಸಾಧನೆ ಮಾಡ್ಬೋದಾಗಿತ್ತು. ಸಾಧನೆ ಮಾಡೋದಕ್ಕೆ ಯಾರ ಅಡ್ಡಿಯಲ್ಲೂ ಇರಲಿಲ್ಲ. ಅದೇನೇನೇ ಇವರು ಅನೇಕ ಸಂದರ್ಭಗಳಲ್ಲಿ ಈಗ ಪ್ರಸ್ತುತ ರಾಜ್ಯದ ದೇಶದ ಕೈಗಾರಿಕಾ ಮಂತ್ರಿಗಳಾಗಿದ್ದಾರೆ. ಮಂತ್ರಿಗಳಿಗೆ ಬೇಕಾದಷ್ಟು ಅವಕಾಶ ಇದೆ. ಈ ಥರ ಅವಕಾಶಗಳಿದ್ದಂಥ ಸಂದರ್ಭದಲ್ಲಿ ಸಹಾಯವನ್ನು ಮಾಡದೆ ಬರೀ ಜಾತಿಯ ಬೆಂಬಲದ ಮೇಲೋ ಅಥವಾ ಒಂದು ಭಾವನಾತ್ಮಕ ಕ್ರಿಯೇಷನ್ಗಳನ್ನ ಮಾಡೋದ್ರ ಮೂಲಕನೋ, ಜನಗಳ ಒಂದು ಮನಸ್ಸನ್ನು ಕೆಡಿಸೋದ್ರ ಮೂಲಕನೋ, ಜನಗಳ ಅಭಿಪ್ರಾಯಗಳನ್ನು ಪಡ್ಕೊಂಡು ಅವರ ಮೂಲಕ ಅವರ ಒಂದು ನಮ್ಮ ಜನಗಳಿರ್ತಕ್ಕಂಥ ಮಾನಸಿಕ ದೌರ್ಬಲ್ಯಗಳನ್ನ ಬಳಸ್ಕೊಂಡು ರಾಜ್ಯಭಾರವನ್ನು ಮಾಡ್ತಾ ಇದ್ದಾರೆ, ಅಧಿಕಾರವನ್ನು ಅನುಭವಿಸ್ತಾ ಇದ್ದಾರೆ. ಹೊರತಾಗಿ ಇವ್ರಿಗೆ ಇನ್ನೂ ಗೊತ್ತಿಲ್ಲ ಇಲ್ಲಿ ಯಾರವರ ಬೆಂಬಲಿಗರಾಗಿ ನಿಂತ್ಕೊಂಡಿದ್ದಾರೆ ಅಂತ. ನಾನು ಇನ್ನೂ ನನ್ನ ವೈಯಕ್ತಿಕವಾಗಿ ನಾನು ಹೇಳಬೇಕಾದ್ರೆ, ನನಗಿನ್ನೂ ಹತ್ತಿರವಾದಂಥ ಸಂಬಂಧ ಯಾರಿಗೂ ಇಲ್ವೇನೋ. ಈಗಿರ್ತಕ್ಕಂಥ JDS ಮುಖಂಡರುಗಳು ಅಂತ ಇದ್ದಾರಲ್ಲ, ಪಾರ್ಟಿಯನ್ನು ಕಟ್ಟಿದ್ದು ಅವತ್ತು ಒಂದು ಹತ್ತಿರದಲ್ಲಿದ್ದು. ಯಾಕೆ ಕೊಟ್ಟೋ ಪಾರ್ಟಿ, ಯಾಕೆ ಡಿ ಕೆ ಶಿವಕುಮಾರ್ ಅವ್ರನ್ನ ಬೆಂಬಲಿಸ್ತೋ, ಯಾಕೆ ಡಿ ಕೆ ಶಿವಕುಮಾರ್ ಅವರ ಒಂದು ಹಾದಿಯಲ್ಲಿ ನಾವೆಲ್ಲ ಹೋಗ್ತಾ ಇದ್ದೀವಿ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೋಬೇಕು. ಇವರೇನೆಂದರೆ ಇವ್ರು ಮಾಡ್ತಾ ಇಲ್ಲ. ಇವ್ರ ಕೈಯಲ್ಲಿ ಸನ್ಮಾನ್ಯ ಮೇಲೆ ಇರ್ತಕ್ಕಂಥ ಕುಮಾರಸ್ವಾಮಿ ಅವರು ಇರ್ಬೋದು ಅಥವಾ ಇನ್ನೊಬ್ರು ಇರ್ಬೋದು, ಇವರೆಲ್ಲ ಮಾಡಿಸ್ತಾ ಇದ್ದಾರೆ. ಅದನ್ನೇ ಇವ್ರಿಗೆ ಏನು ಸ್ಟೇಟಸ್ಸು, ಇವ್ರ ಸ್ಟೇಟಸ್ಸನ್ನು ನೋಡಿ. ಇವತ್ತು ಹಾಸನದಲ್ಲಿ ಏನಾಗಿದೆ, ಪ್ರಜ್ವಲ್ ರೇವಣ್ಣದ್ದು ಏನಾಯಿತು,
ಇವ್ರದ್ದು ರೇವಣ್ಣವರ ಕುಟುಂಬದ ಇದ್ರೆ ಎಲ್ಲ ಸಮಸ್ಯೆಗಳು ಏನಾಯ್ತು, ಎಷ್ಟು ಜನ ಹೆಣ್ಣು ಮಕ್ಕಳ ಅವಮಾನಗಳಾಯ್ತು, ಎಷ್ಟು ಜನ ಆತ್ಮಹತ್ಯೆಗಳು ಮಾಡಿಕೊಂಡ್ರು, ಎಲ್ಲಾದ್ರೂ ಅವ್ರಿಗೇನಾದ್ರೂ ಒಂದು ಸಾಕ್ವಾನ ಹೇಳಿದಾರ, ಎಲ್ಲಾದ್ರೂ ಒಂದು ಇದು ಮಾಡಿದಾರ? ಏನೂ ಮಾಡಿಲ್ಲ. ಏನು ಮಾಡದೇ ಇರ್ತಕ್ಕಂಥವ್ರನ್ನ ಸ್ಟೇಟಸ್ ಏನು ಅಂದ್ರೆ ಹೌದು ಏನು ಸ್ಟೇಟಸ್ ಇದನ್ನೇ ಹಾಕೊಳ್ಳಿ ಸ್ಟೇಟಸ್ಗೆ, ಬೇಡ ಅಂದವ್ರು ಯಾರು? ಇದನ್ನೇ ಅವ್ರ ಸ್ಟೇಟಸ್ ಅನ್ನೋದಾದ್ರೆ ಸ್ಟೇಟಸ್ ಇದನ್ನೇ ಮಾಡ್ಕೊಳ್ಳಿ, ಬೇಡ ಅಂದವ್ರು ಯಾರು? ಅಂಥವ್ರನ್ನ ಬೆಂಬಲಿಸ್ತಕ್ಕಂಥವ್ರಿಗೆ ಇವ್ರ ಹಿನ್ನೆಲೆಗಳೇನು ಅನ್ನೋದನ್ನು ನೋಡ್ಕೋಬೇಕಾಗ್ತದೆ. ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಕೇಳು ಮಾಡಿ ಈಗ ಆಯ್ತಪ್ಪ, ಡಿ ಕೆ ಶಿವಕುಮಾರ್ ಅವರು ಇವತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಇನ್ನೂ ಅನೇಕ ಹುದ್ದೆಗಳನ್ನು ಈ ರಾಜ್ಯಕ್ಕೆ ಒಂದು ತಮ್ಮ ಕೊಡುಗೆಯನ್ನು ಕೊಡುವಂಥ ಒಂದು ಮಟ್ಟಕ್ಕೆ ಇವತ್ತು ಬೆಳೆದಿದ್ದಾರೆ. ಇವತ್ತು ರಾಜ್ಯ ಅಲ್ಲ ದೇಶದಲ್ಲಿ ಏನಾದರೂ ಒಂದು ಸಮಸ್ಯೆ, ಕಾಂಗ್ರೆಸ್ಗೆ ಸಮಸ್ಯೆ ಬಂದಾಗ ಅಥವಾ ಸೈದ್ಧಾಂತಿಕವಾದ ದೇಶದ ಭದ್ರತೆ ಬಗ್ಗೆ ಬಂದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಟ್ರಬಲ್ ಶೂಟರ್ ಅಂತ ಕರೀತಾರೆ. ಯಾಕೆ ಕರೀತಾರೆ? ಸುಮ್ಮನೆ ಬಂದ್ಬಿಡ್ತಾರೆ ಎಲ್ಲರ ಹೆಸರು ಬರೋದಿಲ್ಲ. ಅದಕ್ಕೆ ಅನೇಕ ಒಂದು ನಿದರ್ಶನಗಳಿದೆ, ಅನೇಕ ಉದಾಹರಣೆಗಳಿದೆ, ಅನೇಕ ಸಮಸ್ಯೆಗಳನ್ನ ಬಗೆಹರಿಸಿದಂಥ ಒಂದು ಕೀರ್ತಿ ಅವ್ರಿಗೈತೆ. ಯಾವುದೇ ಒಂದು ಚುನಾವಣೆವಾದರೆ ಕಾಂಗ್ರೆಸ್ಸನ್ನು ಮತ್ತೆ ಗೆಲ್ಲಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಒಬ್ಬರಿಗೆ, ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತನಾಡೋಕ್ಕೆ ಅವರಿಗೆ ಯಾವ ರೀತಿಯ ನೈತಿಕ ಹಕ್ಕು ಇಲ್ಲ, ಯಾವ ರೀತಿಯ ಒಂದು ಕಟ್ಟ ಕಡೆಯ ಹಕ್ಕು ಇಲ್ಲ. ಅವ್ರಿಗೇನಾದರೂ ಇದ್ರೆ ಹೊಟ್ಟೆ ಕಿಚ್ಚಿಗೆ ಮಾತನಾಡಬೇಕೆ ಹೊರತಾಗಿ ಬಾಕಿ ಏನೂ ಇಲ್ಲ. ಇನ್ನು ಇಂಥ ಒಂದು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡೋದಲ್ಲದೆ ಮೊನ್ನೆ ಯಾರೋ ಇಲ್ಲಿ ಸ್ಥಳೀಯ ಮುಖಂಡರುಗಳು ಅನ್ನುವಂಥ ಬೋರ್ಡ್ ಹಾಕ್ತಾರೆ. ಅವ್ರಿಗೆ ಹೆಂಗೆ ಏನೇನಕ್ಕೆ ಮಾತಾಡಿದ್ರು, ಯಾರು ಅವ್ರ ಕೈಯಲ್ಲಿ ಮಾತಾಡ್ತಾರೆ ಅಂತ ಗೊತ್ತಿಲ್ಲ. ಇದು ದೊಡ್ಡವರು ಏನೋ ತಿಳ್ಕೊಂಡವ್ರೆ. ಅಲ್ಲಿಂದ ಸನ್ಮಾನ್ಯ ದೇವೇಗೌಡರ ಬಗ್ಗೆ ನಮಗೆ ಅಪಾರವಾದ ಗೌರವ ಯಾವಾಗಲೂ. ಅವರು ಸಹ ನಮ್ಮ 92-94 ವರ್ಷದಲ್ಲಿ ಇದ್ದಾಗಲೂ ಅವ್ರ ಬಗ್ಗೆ ಯಾಕೆ ಅಂದರೆ ನಮ್ಮ ರಾಜ್ಯದವರು ಒಬ್ಬ ಪ್ರಧಾನಮಂತ್ರಿ ಆದರು ಅನ್ನುವಂಥದ್ದು ನಮಗೆ ಇವತ್ತು ಆ ಭಾವನೆ ಇದೆ. ಆ ಭಾವನೆ ಇದ್ದಾಕ್ಷಣಕ್ಕೆ ಅದನ್ನೇ ಅಷ್ಟರಾಗಿ ಅವ್ರದ್ದು ವೀಕ್ನೆಸ್ ಏನು ಅಂತ ಅಂದರೆ ಅವ್ರದ್ದು ಇರ್ತಕ್ಕಂಥ ಎಲ್ಲ ಈಗ ಒಂದು ಕಡೆ ಎಲ್ಲ ಹೇಳ್ತಾರೆ, ಏನೋ ದೇವರು ಇವನು ಋಷಿಮುನಿ ಅನೇಕ ತಪಸ್ಸನ್ನು ಮಾಡಿ ಶಕ್ತಿಯನ್ನು ಇದು ಮಾಡ್ತಾನಂತೆ, ಅವನು ಬೆಳೆಸ್ಕೊತಾನೆ, ಶಕ್ತಿಯನ್ನು ಬೆಳೆಸ್ಕೊತಾನೆ. ಅವನ ಶಕ್ತಿಯನ್ನು ಕುಂದೋಗೋದೆಲ್ಲಿ ಅಂತ ಅಂದರೆ ಯಾರೋ ಶಾಪ ಕೊಟ್ಬಿಡ್ತಾನೆ. ಆ ಶಾಪ ಕೊಟ್ಟಾಗ ಅವನ ಶಕ್ತಿ ಹೊರಟೋಗ್ತಂತೆ. ಹಂಗೆ ದೇವೇಗೌಡರು ಮಾಡಿದಂಥ ಅನೇಕ ಒಳ್ಳೆಯ ಕೆಲಸಗಳು ಅವ್ರ ಕುಟುಂಬವನ್ನು ಬೆಳೆಸೋ ದಿಕ್ಕಿನಲ್ಲಿ ಹೋಗಿ ಅವರ ಎಲ್ಲ ಒಂದು ಇದನ್ನು ನಿರ್ನಾಮ ಮಾಡ್ಕೊತಾವೆ. ಆಯಿತು. ಅದಾದ್ಮೇಲೆ ಕುಮಾರಸ್ವಾಮಿ ಈಗ ಆಯಿತು, ರಾಷ್ಟ್ರದ ಅಧ್ಯಕ್ಷರು ದೇವೇಗೌಡರು ಆದ್ಮೇಲೆ ಕುಮಾರಸ್ವಾಮಿ ಆದ್ಮೇಲೆ ನಿಖಿಲ್ ಮೈನಸ್ ದೇವೇಗೌಡರ ಕುಟುಂಬ, ನಿಖಿಲ್ ಕುಮಾರಸ್ವಾಮಿ ಏನು ಸ್ಟೇಟಸ್ಸು? ಪ್ರಧಾನಮಂತ್ರಿಗಳ ಮೊಮ್ಮಗ ಅನ್ನೋದನ್ನು ಬಿಟ್ಟರೆ ನಿಮ್ಗೆ ಏನೈತೆ? ಇವತ್ತು ಡಿ ಕೆ ಶಿವಕುಮಾರ್ ಅವರು ನಮ್ಮನ್ನೆಲ್ಲ ಯಾವ ರೀತಿ ಬೆಳೆಸೋರೆ ಅಂತ ಅಂದರೆ, ಡಿ ಕೆ ಶಿವಕುಮಾರ್ ಅವರ ಹೆಸರ ಪ್ರಭಾವದಿಂದ ನಮಗೆ ಸಂಬಂಧ ಅಲ್ಲ, ನಮ್ಮ ಅಣ್ಣ ಅಲ್ಲ, ನಮ್ಮ ತಮ್ಮ ಅಲ್ಲ, ಅಥವಾ ನಮ್ಮ ಭಾವ ಅಲ್ಲ, ಈ ಥರದ ಅನೇಕರು ಎಲ್ಲ ವರ್ಗದ ಜನ, ದಲಿತರಿರ್ಬೋದು ಅಥವಾ ಹಿಂದುಳಿದ ವರ್ಗದಲ್ಲಿರ್ಬೋದು, ಅಲ್ಪಸಂಖ್ಯಾತರಿರ್ಬೋದು, ಎಲ್ಲ ವರ್ಗದ ಮುಖಂಡರುಗಳು ಇವತ್ತು ಕನಕಪುರದ ಒಬ್ಬ ಮುಖಂಡರುಗಳು ಇಡೀ ರಾಜ್ಯದಲ್ಲಿ ಹೋಗಿ ಒಂದು ಚುನಾವಣೆ ಮಾಡುವಂಥದ್ದಿರಲಿ ಅಥವಾ ಯಾವ್ದಾದ್ರು ಒಂದು ವ್ಯವಸ್ಥೆ ಬಂದಂಥ ಸಂದರ್ಭದಲ್ಲಿ ವ್ಯವಸ್ಥೆಗೆ ಪೂರಕವಾಗಿ ಒಂದು ಹೋರಾಟಗಳಲ್ಲಿ ಭಾಗಿಯಾಗ್ತಕ್ಕಂಥದ್ದನ್ನ, ಆ ಹೋರಾಟದ ಇಡೀ ವ್ಯವಸ್ಥೆಯಿಂದ ತಮ್ಮ ಕೈನಲ್ಲಿ ತೆಗೆದುಕೊಂಡು ಮಾಡ್ತಕ್ಕಂಥ ಶಕ್ತಿಯನ್ನು ಪ್ರತಿಯೊಬ್ಬ ಕಾರ್ಯಕರ್ತನಿಗೆ ಕೊಟ್ಟವ್ರೆ. ಇದು ಡಿ ಕೆ ಶಿವಕುಮಾರ್ ಅವರ ಸ್ಟೇಟಸ್. ಇದನ್ನು ಖಂಡಿಸ್ತಾ ಇರ್ತಕ್ಕಂಥವ್ರಿಗೆ, ಇದನ್ನು ತುಚ್ಛವಾಗಿ ಮಾತಾಡ್ತಾ ಇರ್ತಕ್ಕಂಥವ್ರಿಗೆ ನಾವು ಉತ್ತರ ಕೊಡೋದಿಲ್ಲ. ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು, ನಮ್ಮ ಮುಖಂಡರುಗಳಿದಾರಲ್ಲ, ಸಾಮಾನ್ಯ ಕಾರ್ಯಕರ್ತರು ಆ ಮುಖಂಡರು ಅಂತ ಕರೆಸ್ಕೊಳ್ಳೋಕ್ಕೂ ನಮ್ಮ ಕೈಯಲ್ಲಿ, ಅವ್ರನ್ನ ಮುಖಂಡರು ಅಂತ ಕರೆಯೋದಕ್ಕೂ ಈ ರೀತಿ ಎಲ್ಲ ಮಾತಾಡಿದ್ಮೇಲೆ ಅವ್ರನ್ನ ಮುಖಂಡರು ಅಂತ ಕರೆಯೋದಕ್ಕೂ ನಮಗೆ ಮನಸ್ಸು ಬರ್ತಾ ಇಲ್ಲ. ಹಾಗಾಗಿ ಆ ವಿಚಾರವಾಗಿ ನಮ್ಮ ಕಾರ್ಯಕರ್ತರುಗಳು ಅವ್ರ ಬಗ್ಗೆ ಮಾತನಾಡ್ತಾರೆ. ಅದಕ್ಕೆ ಮೊದಲು ನಮ್ಮ ಕೆಲವು ಮುಖಂಡರುಗಳು ಇನ್ನೂ ಕೆಲವು ವಿಚಾರಗಳನ್ನ ನಿಮಗೆ ತಿಳಿಸ್ಕೊಡ್ತಾರೆ. ನಮಸ್ಕಾರ. ನಾಯಕರಾದ ಡಿ ಕೆ ಶಿವಕುಮಾರ್ ವಿರುದ್ಧ ಮಾತಾಡಬೇಕಂತ ಮಾತನ್ನು ಈಗ ಅವರು ಯೋಚನೆ ಮಾಡಬೇಕಾಗ್ತದೆ. ಯಾಕೆಂದರೆ 2004ರಿಂದ ರಾಮನಗರದಲ್ಲಿ ಅವ್ರ ತಂದೆ MLA, ತಾಯಿ MLA, ತಂದೆ ಮುಖ್ಯಮಂತ್ರಿ, 2 ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಆದಂಥವ್ರು ಅವರ ಕ್ಷೇತ್ರನ ಅವರು ಕೆಲಸ ಮಾಡಿ ಉಳಿಸ್ಕೊಂಡಿದ್ದಾರೆ. ಇವತ್ತು ಯಾಕೆ ಇವರು ಸೋತ್ಕೊಂಡು ಮನೆಗೆ ಹಾಕಬೇಕಾಗಿತ್ತು? ಅದನ್ನು ಆ 3 ಸಾರಿ ಸೋತಂತ ಇದರಿಂದ ಅವರು ಇವತ್ತು ಅಸಹಾಯಕರಾಗಿ ಎಲ್ಲೋದ್ರೂ ಕೂಡ ಬಾಯಿಗೆ ಹೆಂಗೆ ಬರುತ್ತೆ ಹಂಗೆ ಮಾತಾಡ್ತಾರೆ. ಇನ್ನು ಶಿವಕುಮಾರ್ನ ಬಿಟ್ಟರೆ ಬೇರೆ ಏನು ಮಾತಾಡೋದಿಲ್ಲ ಅವರು. ಮಾತಿದ್ರೆ ಯಾವ್ದಾರ ಹೋಗೋಲ್ಲ, ಎಲ್ಲರ ಹೋಗಲಿ, ನಾನು 120 ಜನಕ್ಕೆ ಹೋಗಿದ್ದೀನಿ, 120 ಕ್ಷೇತ್ರದಲ್ಲಿ ಮತಯಾಚನೆ ಮಾಡಿದ್ದೀನಿ, ನಾನು JDS ಕಟ್ತಾ ಇದ್ದೀನಿ, ಕಟ್ಟಿ
ಕಟ್ಟೋರು ಯಾವ ರೀತಿ ಕಟ್ಟಬೇಕು? ನಿಖಿಲ್ ಕುಮಾರಸ್ವಾಮಿ ಅವರು ಇನ್ನು ಹುಡುಗ ಯಾವ ರೀತಿ ಕಟ್ಟಬೇಕು? ಮಾತಿದ್ರೆ ಏನು ಅವ್ರು ಹೇಳೋ ಮಾತು ಏನು ಹೇಳ್ತಾರೆ ನಿಮಗೆಲ್ಲ ಗೊತ್ತಾಗಿದೆ ಪ್ರಶ್ನೆ ಕೂಡ ಆ ರೀತಿ ಹೇಳೋದ್ರಿಂದ ಯಾರು ಕೂಡ ಇಲ್ಲಿ ಕನಕಪುರದ ವಿಷಯವಾಗಿ ಮಾತನಾಡಬೇಕಾದಾಗ ಕನಕಪುರಕ್ಕೆ ಬಂದು ಕನಕಪುರದಲ್ಲಿ ಆಗಿರ್ತಕ್ಕಂಥ ತಾಲೂಕಿನ ಆಗಿರ್ತಕ್ಕಂಥ ರಸ್ತೆಗಳು ಕನಕಪುರ ಟೌನ್ ಆಗಿರ್ತಕ್ಕ ಕೆಲಸವನ್ನು ನೆನ್ನೆ ಮಾತಾಡೋಲ್ಲ JDS ಕ್ಯಾಂಡಿಡೇಟ್ಗಳು ಯಾರು ಲೀಡರ್ಗಳು ಅವರೇ ನೋಡಿ ಅವ್ರ ಮನೆ ಮುಂದೆ ದೂರ ಮಾಡೋದು ಬೇಡ ಅವರು ಕನಕಪುರದ ಅವ್ರ ಮನೆ ಮುಂದೆ ಅವ್ರು ನೋಡ್ಕೊಂಡೇ ಮಾತಾಡಲಿ. ಸುಮ್ಮನೆ ರಾಜಕೀಯವಾಗಿ ಮಾತಾಡೋದಕ್ಕೆಲ್ಲ ಯಾರು ಕೂಡ ತಲೆ ಕೊಡಬಾರ್ದಿಂದ ಈಗ ಹೇಳ್ತಿರೋದು ಭಾಳ ತಪ್ಪಾಗ್ತದೆ. ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂಥ ಮಾತಿಗೆ ನಾವು ಯಾರು ಕೂಡ ಇದು ಒಪ್ಕೊಳ್ಳೋದಿಲ್ಲ. ಅವರು ಇನ್ನೂ ಮುಂದೂ ಕೂಡ ಇದೇ ರೀತಿ ಮಾತನಾಡ್ತಿದ್ರೆ ಮುಂದೆ ಕೂಡ ಅವ್ರು ಇದನ್ನೇ ಅನುಭವಿಸ್ಬೇಕಾಗ್ತದೆ. ಅದರಿಂದ ಅವರು ಇವಾಗ ರಾಮನಗರದಲ್ಲಿ ಆಗ್ತಕ್ಕಿರ್ತಕ್ಕಂಥ ಅಕ್ವೈರ್ ವಿಮೆ ಮಾತನಾಡ್ತಾರೆ. ಈಗ ಅವ್ರ ತಂದೆ ಯಾಕಲ್ಲಿ ಇದನ್ನು ರಾಜೀವ್ ಗಾಂಧಿ ಯೂನಿವರ್ಸಿಟಿಗೆ ರಾಮನಗರ ಎಕ್ವೈರ್ ಮಾಡಿದ್ರು? ಅದು ರೈತ ಜಮೀನು ಅಲ್ವಾ? ಅವ್ರ ಸ್ವಂತ ಜಮೀನು ಕೊಟ್ಟಿದ್ದಾರಾ ಹೇಳಿ? ಯಾಕೆ ಕೊಟ್ಟರು? ಯಾಕೆ ಮಾಡಿದ್ರು? ಅಕ್ವೈರ್ ಮಾಡಿದ್ರು ಅವ್ರಂತೆ ಅಕ್ವೈರ್ ಮಾಡಿ ಅರ್ಧಕ್ಕೆ ಯಾಕೆ ಬಿಟ್ಟು ಹೋದ್ರು? ಯಾಕೆ ಕೆಲಸ ಮಾಡಿಲ್ಲ ಅಲ್ಲವರು 2 ಸಾರಿ ಮುಖ್ಯಮಂತ್ರಿಯಾಗಿ? ಅದನ್ನ ಹೇಳ್ಬೇಕಲ್ಲ ನಿಖಿಲ್ ಕುಮಾರಸ್ವಾಮಿ ಅವರು. ಅದನ್ನ ಬಿಟ್ಟು ಬೇರೆ ಇಲ್ಲಿ ಮಾತ್ರ ರೈತರು ಇದ್ದಾರೆ, ಅಲ್ಲಿ ಯಾರಿದ್ರು? ಆ ರೈತನಿದ್ರು. ಈಗ ಇವರೇ ಕೊಟ್ಕೊಂಡ್ರು ಜೀವನ 30-40 ಎಕರೆ ತಂದೆ ತಾಯಿ ಇವರೆಲ್ಲ ಆ ರೈತ ಹತ್ರ ಬಿಡ್ಬೋದ ರೈತರಿಗೆ? ಇವ್ರದ್ದು ಮಾತ್ರ ಮಾಡ್ಬೋದು, ಏನು ಬೇಕಾದ್ರೆ ಮಾಡೋದು ನಡೀತಿದ್ದ, ಬೇರೆ ಏನು ಮಾಡಬಾರ್ದು ಕರ್ನಾಟಕದಲ್ಲಿ? ಈಗ ಕರ್ನಾಟಕ ಕೊಂಡ್ಕೊಂಡ್ಬಿಟ್ಟಿದ್ದಾರೆ ಅವರು. ಈ ರೀತಿ ಹೇಳೋದ್ರಿಂದ ಇದನ್ನ ಬಗ್ಗೆ ನಮ್ಮ ಮುಖಂಡರು ಇನ್ನೂ ಭಾಳ ಜನ ಮಾತಾಡ್ತಾರೆ. ಅದು ಕೇಳಿ ನಾನು ಮಾತಾಡ್ತೀನಿ. ನಾವು ಯಾರು ಪ್ರೆಸ್ ಮೀಟ್ ಮಾಡೋ ಅವಶ್ಯಕತೆ ಇರಲಿಲ್ಲ. ನಮ್ಮ ಕನಕಪುರದ ಮುಖಂಡರು ಮತ್ತು ನಮ್ಮ ನಾಯಕರ ಬಗ್ಗೆ ಏನು ನಿಖಿಲ್ ಕುಮಾರಸ್ವಾಮಿ ಏನಿದ್ದಾನೆ ಅವ್ನು ಮಾತಾಡ್ತಾರ ಕಾರಣಕ್ಕೋಸ್ಕರ ನಾವು ಪ್ರೆಸ್ ಮೀಟ್ ಮಾಡಿ ನಮ್ಮ ವೈಯಕ್ತಿಕವಾದ ಮನಸ್ಸಲ್ಲಿರ್ತಕ್ಕಂಥ ತಿಳಿಸ್ಬೇಕಾಯ್ತು. ನಿಖಿಲ್ ಕುಮಾರಸ್ವಾಮಿ ಬಗ್ಗೆ ಮಾತಾಡೋದು ಆಮೇಲೆ ನಿಖಿಲ್ ಕುಮಾರಸ್ವಾಮಿ ಬಗ್ಗೆ ಮೊದಲು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅವನ ವಯಸ್ಸೇನು, ಅವನ ಅನುಭವ ಏನು, DK ಶಿವಕುಮಾರ್ ಸಾಹೇಬ್ರ ವಯಸ್ಸೇನು, ಅನುಭವ ಏನು ತಿಳಿದು ಮಾತಾಡಬೇಕು. ಇದೇ ಕುಮಾರಸ್ವಾಮಿ ಅವರಾಗಲಿ, ದೇವೇಗೌಡರಾಗಲಿ, DK ಶಿವಕುಮಾರ್ ಸಾಹೇಬರಾಗಲಿ ಅವ್ರವ್ರ ವೈಯಕ್ತಿಕ ಮಾತಾಡಿದ್ರೆ ಅವರೆಲ್ಲ ಒಂದು ಸಮಕಾಲೀನರು. ಅವ್ರು 35-40 ವರ್ಷದ ರಾಜಕಾರಣದ ಅನುಭವ ಇದೆ. ನಿಖಿಲ್ ಕುಮಾರಸ್ವಾಮಿ ಅನುಭವ ಏನಿದೆ, ಸ್ಟೇಟಸ್ ಬಗ್ಗೆ ಮಾತಾಡ್ತಾರಲ್ಲ, ಅವನ ಸ್ಟೇಟಸ್ ಇಷ್ಟೇ: ದೇವೇಗೌಡರು ಮೊಮ್ಮಗ, ಮಾಜಿ ಪ್ರಧಾನಮಂತ್ರಿಗಳ ಮೊಮ್ಮಗ ಅನ್ನೋದು, ಮಾಜಿ ಮುಖ್ಯಮಂತ್ರಿಗಳ ಮೊಮ್ಮಗ ಅನ್ನೋದು, ಜೊತೆಗೆ 3 ಬಾರಿ ಕಂಟಿನ್ಯೂಸ್ ಸೋತ ಅನ್ನೋದೇ ಅವನ ಸ್ಟೇಟಸ್ಸು. ಈ ಸ್ಟೇಟಸ್ ಬಿಟ್ಬಿಟ್ರೆ ಬೇರೆ ಏನು ಸ್ಟೇಟಸ್ ಇಲ್ಲ ಅವ್ರಿಗೆ. ಈ ಸ್ಟೇಟಸ್ ಬಿಟ್ಬಿಟ್ಟು 2 ಸ್ಟೇಟ್ಸ್ ಪ್ರಧಾನಮಂತ್ರಿಗಳ ಮೊಮ್ಮಗ, ಮಾಜಿ ಮುಖ್ಯಮಂತ್ರಿಗಳ ಮಗ ಅನ್ನೋದು ಬಿಟ್ಬಿಟ್ಟು ಸಾಮಾನ್ಯ ಕಾರ್ಯಕರ್ತನಾಗಿ ಬರಲಿ, ಅವಾಗ ಅವ್ನ ಸ್ಟೇಟಸ್ ಏನು ಅಂತ ಜನ ತೋರಿಸ್ತಾರೆ. ಈಗ ಆಲ್ರೆಡಿ 3 ಸಲ ತೋರಿಸಿದ್ದಾರೆ. ಇದ್ರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಎಲ್ಲ ಹಿಂದೊಂದೆಲ್ಲ ಮರ್ತ್ಬಿಟ್ಟಿದ್ದಾನೆ. ಹಿಂದೊಂದಿದ್ದಾಗ ಮಾಜಿ ಅವ್ರ ತಂದೆ ಮುಖ್ಯಮಂತ್ರಿ ಆಗಿದ್ದಾಗ ಅವ್ನು ಯಾವ್ಯಾವ ಹೋಟ್ಲ್ ಹತ್ರ ಹೋಗಿ ಏನೇನು ಗಲಾಟೆ ಮಾಡಿದಾಗ ಕಲ್ಲು ಹೊಡೆದಿದ್ದು ಅದು ಎಲ್ಲರಿಗೂ ಗೊತ್ತು. ಅದು ಎಂಪೈರ್ ಅದನ್ನೆಲ್ಲ ಬಿಡೋದು, ಅದನ್ನ ಅವನ್ನೇ ಕೇಳ್ಕೊಳ್ಳಿ ಏನೇನು ಮಾಡಿದ್ದಾರೆ, ಅದು ಅವ್ನ ಸ್ಟೇಟಸ್ಸು. ಇದ್ರ ಜೊತೆ ಆ ಸ್ಟೇಟಸ್ ಇದೆಯಲ್ಲ, ಆ ಸ್ಟೇಟಸ್ನ ಅವ್ರನ್ನೇ ಕೇಳಬೇಕು. ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಾಲ್ಗೆನ DK ಶಿವಕುಮಾರ್ ಸಾಹೇಬ್ರ ಬಗ್ಗೆ ಮಾತಾಡ್ತಕ್ಕಂಥದ್ದನ್ನು ನಾಲ್ಗೆನ ಬಿಗಿಡೋದು ಮಾತಾಡಬೇಕು. ನಾವೇನು ಮಾತಾಡಬೇಕು ಅಂತ ಮಾತಾಡ್ತಾ ಇಲ್ಲ, ಅವನ ವಯಸ್ಸು ಅವನ ಅನುಭವಕ್ಕೆ ತಕ್ಕಂತೆ ಮಾತಾಡಬೇಕು. ಇನ್ನೇನಾದರೂ ಅವ್ರು ಗೆದ್ದು ಏನಾದ್ರು ಮಂತ್ರಿಯಾಗಿ ಅನುಭವ ಇದ್ರೆ, ಶಿವಕುಮಾರ್ ಸಾಹೇಬ್ರಿಗೆ ಆಗಿರ್ತಕ್ಕಂಥ ಅನುಭವದ ರಾಜಕೀಯದ ಅನುಭವದ ವಯಸ್ಸು ಅವನ ವಯಸ್ಸಾಗಿಲ್ಲ. ನಿಖಿಲ್ ಕುಮಾರಸ್ವಾಮಿ ವಯಸ್ಸಲ್ಲಿ ನನಗಿಂತ ಚಿಕ್ಕವರು. ಅವ್ರ ರಾಜಕಾರಣದ ಅನುಭವದಷ್ಟು ವಯಸ್ಸಾಗದೇ ಇರೋ DK ಶಿವಕುಮಾರ್ ಬಗ್ಗೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಪತ್ರಿಕಾ ಮಿತ್ರರು ಕೂಡ ಅದನ್ನ ಕೇಳಬೇಕು, ಕ್ವಶನ್ ಮಾಡಬೇಕು. ಅವ್ನು ಏಕವಚನ, ಅವ್ನು ಬರ್ತಕ್ಕಂಥ ಪದ ಇದನ್ನ. ಇದ್ರ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಹೋಗಿ ಇವತ್ತು ಬಿಡದಿ ರೈತರ ಹತ್ರ ಹೋಗಿ ಜನಗಳು ಬಂದು ನಾನು ಬೆಂಬಲವಾಗಿದ್ದೀನಿ ಅಂತಲ್ಲ, ಈ ಕನಸಿನ ಕೂಸು ಯಾರು DK ಶಿವಕುಮಾರ್ ಸಾಹೇಬರು ಮಾಡ್ತಕ್ಕಂಥದ್ದಲ್ಲ. ಇದನ್ನ ಕನಸಿನ ಕೂಸು ಮಾಜಿ ಮುಖ್ಯಮಂತ್ರಿ SD ಕುಮಾರಸ್ವಾಮಿ ಅವ್ರ ಕನಸಿನ ಕೂಸು. ಆ ಕನಸಿನ ಕೂಸು ಆಯ್ತು, ನಾನು ರೈತರಿಗೋಸ್ಕರ ಬುಟ್ಟೆ ಅಂತ ಹೇಳ್ತಕ್ಕಂಥ ಕುಮಾರಸ್ವಾಮಿ 2 ಸಲ ಮುಖ್ಯಮಂತ್ರಿ ಆಗಿದ್ದಲ್ಲ, ಡಿನೋಟಿಫಿಕೇಶನ್ ಮಾಡಬೇಕಾಯ್ತು. ರೆಡ್ ಝೋನಲ್ಲಿ ಇಟ್ಟು ಯಾಕೆ ಕುಮಾರಸ್ವಾಮಿ ಗೊಂದಲ ಇಟ್ಟು ಅದನ್ನ ನೋಟಿಫಿಕೇಶನ್ ಮಾಡಿ ಝೋನ್ ಲಿಫ್ಟ್ ಮಾಡಿದ್ರೆ ರೈತರು ಬದುಕ್ತಾ ಇದ್ರು. ಅವ್ರು ಮಾಡ್ತಕ್ಕಂಥದ್ದು ಮಾತ್ರ ಬಹಳ ಒಳ್ಳೆಯ ಕೆಲಸ. DK ಶಿವಕುಮಾರ್ ಸಾಹೇಬರು ಮಾಡ್ತಕ್ಕಂಥದ್ದು ಒಳ್ಳೇದು. ಬೆಂಗಳೂರು ಡೆವಲಪ್ಮೆಂಟ್ ಇವ್ರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎತ್ಕಟ್ಟದೆ ಕುಮಾರಸ್ವಾಮಿ ಆಗಲಿ, ನಿಖಿಲ್ ಕುಮಾರಸ್ವಾಮಿ ಇವ್ರ ಕೆಲಸ. ಈಗ ನಿಖಿಲ್ ಕುಮಾರಸ್ವಾಮಿ ಇಲ್ಲಿ ಬಂದು ರೈತರ ಹತ್ರ ಎಲ್ಲ ನಾನು ಹಳ್ಳಿಗೂ ಬರ್ತೀನಿ, ಎಲ್ಲ ಕ್ಷೇತ್ರಕ್ಕೂ ಬರ್ತೀನಿ, 120 ಕ್ಷೇತ್ರ ಸುತ್ತಿದ್ದೀನಿ ಅಂತಾರಲ್ಲ. ಹಾಸನ ತಾಲೂಕಲ್ಲಿ ಬಗ್ಗೆ ಹೆಣ್ಮಕ್ಳಿದ್ರೆ ಹಾಸನ ತಾಲೂಕಲ್ಲಿ ಮಾಡಿದಾರಲ್ಲ, ಹೋಗೋವ್ರಿಗೆ ಏನಾದ್ರು ಸಾಂತ್ವನ ಹೇಳಿದಾರ? ಎಷ್ಟು ಹೆಣ್ಮಕ್ಳು ಮನೆ ಹಾಳು ಮಾಡಿದ್ರೆ ಹೋಗಿ ಸಾಂತ್ವನ ಹೇಳಿದಾರ?
ಫಸ್ಟು ಅಲ್ಲೋಗಿ ಸಾಂತ್ವನ ಹೇಳಕ್ಕೆ ಹೇಳಿ, ಆಮೇಲೆ ಇಲ್ಲಿ ಬಂದು ರೈತರಿಗೆ ರಾಜ್ಯದಲ್ಲಿ 120 ಕ್ಷೇತ್ರ ನಾನು ಸುತ್ತಿದ್ದೀನಿ, ನಾನು ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಲ್ಲ. ಆಮೇಲೆ ಬಂದು ರಾಜ್ಯದ ಬಗ್ಗೆ, ಜನಗಳ ಬಗ್ಗೆ, ರೈತರ ಕಾಳಜಿ ಬಗ್ಗೆ ಮಾತಾಡಲಿ. ಅವ್ರು ಫಸ್ಟು ಅವ್ರ ಫ್ಯಾಮಿಲಿಯವ್ರು ಏನು ಮಾಡೋರಲ್ಲ ಅದನ್ನ ವಹಿಸ್ಕೊಂಡು ಮುಚ್ಚುಮರೆ ಮಾಡ್ತಾ ಏನು ಯಾವುದೋ ಪರದೆಯಿಂದೇ ಮಾತಾಡ್ತಕ್ಕಂಥದ್ದಲ್ಲ, ರಾಜ್ಯಕ್ಕೆ ಗೊತ್ತಿರೋದು ಇದು. ಫಸ್ಟು ಅಲ್ಲೋಗಿ ಒಂದ್ ಕಡೆಯಿಂದ ಸಾಂತ್ವನ ಹೇಳ್ಕೊಂಡು ಬರಲಿ, ಅಲ್ಲಿ ಸಾಂತ್ವನ ಹೇಳಿ ಆಮೇಲೆ ರೈತರಿಗೆ ಇವ್ರು ಏನೇನು ಒಳ್ಳೆ ಕೆಲಸ ಮಾಡೋರೆ ಇದು ಹೇಳಿ. ದಯಮಾಡಿ ಮುಂದಿನ ದಿನಗಳಲ್ಲೂ ಕೂಡ ಇನ್ನೂ ಮಾತಾಡ್ತಕ್ಕಂಥದ್ದು ಭಾಳ ಐತೆ. ಅವ್ರದ್ದು ಹಿಸ್ಟ್ರಿ ಹೇಳಬೇಕು ಅಂದರೆ ಕುಮಾರಸ್ವಾಮಿದು ಸೇರಿಸಿ ಇಷ್ಟೇ ಬೇಡ, ನಾವು ಆ ಲೆವೆಲ್ ಮಾತಾಡೋದು ಬೇಡ, ಅದು ದೊಡ್ಡ ಲೆವೆಲ್ಲು. ಅವರವ್ರ ರಾಜಕಾರಣ. ನಿಖಿಲ್ ಕುಮಾರಸ್ವಾಮಿ ಬಗ್ಗೆ ಮಾತಾಡ್ಬೇಕಾದ್ರೆ ನಾಲ್ಗೆ ಬಿಗಿ ಹಿಡಿದು ಮಾತಾಡಲಿ. ಇನ್ನೂ ಮಾತಾಡ್ತಕ್ಕಂಥದ್ದು ಭಾಳ ಇದೆ. ಆದರೂ ದಯಮಾಡಿ ನಮ್ಮ ಮುಖಂಡರು ಇನ್ನೂ ಮಾತಾಡೋರಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಾದರೂ ಮಾತಾಡ್ತಕ್ಕಂಥ ಇದನ್ನ ಚಾಟಿನ ದಯಮಾಡಿ ಚೇಂಜ್ ಮಾಡ್ಕೋಬೇಕು. ಇಲ್ಲದೆ ಹೋದ್ರೆ ಇನ್ನೂ ಅವನ ಹಳೆ ಚಾಡಿ ಏನಿದೆ ಅದೆಲ್ಲ ಆಚೆಗೆ ತೆಗೆದು ಬೇರೆ ರೀತಿಯಲ್ಲಿ ಮಾತಾಡಬೇಕು ಅಂತ ಕೇಳ್ಕೊತೀವಿ. ಇದ್ರ ಜೊತೆಗೆ ಕನಕಪುರ ಡೆವಲಪ್ಮೆಂಟ್ ಬಗ್ಗೆ ಕನಕಪುರದ ಯಾವುದೋ ಪುಡಾರಿ ನಾಯಕರು ಕೂತ್ಕೊಂಡು ಮಾತಾಡಿದಾರಲ್ಲ, ಅವ್ರ ಕನಕಪುರ ಡೆವಲಪ್ಮೆಂಟ್ ನೋಡಬೇಕು ಅಂದರೆ ಅವ್ರನ್ನ ಎದೆ ಮುಟ್ಟು ಹೊಡ್ಕೊಂಡು ನಾವೇನೋ ತೋರ್ಸೋದು ಬೇಡ. ಅವ್ರ ಎದೆ ಮೇಲೆ ಕೈ ಇಟ್ಕೊಂಡು ಅವರೇ ಕನಕಪುರ ಹೆಂಗಿತ್ತು, DK ಶಿವಕುಮಾರ್ ಸಾಹೇಬರು ಬರೋಕ್ಕೆ ಮುಂಚೆ ಈಗ ಹೆಂಗಿದೆ ಅಂತ ಅವರೇ ತೀರ್ಮಾನ ಮಾಡ್ಕೊಳ್ಳಿ. ಇದನ್ನ ನಾವು ಹೇಳೋದು ಬೇಡ. ಏಕೆಂದರೆ ಕುಮಾರಸ್ವಾಮಿ ಸತತ 20 ವರ್ಷದಿಂದ ರಾಮನಗರದ ಇದ್ರಲ್ಲ, ಇಲ್ಲಿಂದ 11 ಕಿಲೋಮೀಟರ್ ಹೋದ್ರೆ ರಾಮನಗರ ಕಾನ್ಸ್ಟಿಟ್ಯೂನ್ಸಿ ಐತೆ. ರಾಮನಗರ ಕಾನ್ಸ್ಟಿಟ್ಯೂನ್ಸಿ ಹೆಂಗಿತ್ತು ಅಂತ ಹೋಗಿ ನೋಡ್ಕೋಬಲ್ಲ. ಈಗಾದರೂ ನಮ್ಮ ಶಾಸಕರು ಇಕ್ಬಾಲ್ ಹುಸೇನ್ ಸಾಹೇಬರು ಹಾಗೆ ಪ್ರತಿಯೊಂದು 100,000 ಕೋಟಿ ದುಡ್ಡು ತಂದು ಡೆವಲಪ್ಮೆಂಟ್ ಮಾಡ್ತಾವ್ರೆ. ಇದೇನು ಅವ್ರು ತಂದು ಮಾಡೋ ಅವಶ್ಯಕತೆ ಇಲ್ಲ. ಇಷ್ಟು ಹೇಳಿ ಇಂದು ಮುಂದಿನ ದಿನಗಳಲ್ಲಿ ಮಾತಾಡ್ತಕ್ಕಂಥದ್ದು ನಿಖಿಲ್ ಕುಮಾರಸ್ವಾಮಿ ನಾಲ್ಗೆನ ಬಿಗಿಡಿದು ಮಾತಾಡಬೇಕು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಒಂದು ನಿಮಿಷ. ನಮ್ಮ ಈಗಾಗಲೇ ನಮ್ಮ ನಾಯಕರು ಕೆಲವಾರು ವಿಚಾರಗಳನ್ನು ನಮ್ಮ ವಿರೋಧ ಪಕ್ಷದವರು ಮಾತಾಡಿದಂಥ ಕೆಲವು ಉತ್ತರಗಳನ್ನು ಕೊಟ್ಟಿದ್ದಾರೆ. ಇನ್ನು ಮುಂದೆ ನಮ್ಮ ಎಲ್ಲ ಯುವ ನಾಯಕರುಗಳು ಮತ್ತು ಎಲ್ಲ ಅಧ್ಯಕ್ಷರುಗಳಿದ್ದಾರೆ, ಅವ್ರಿಗೂ ಸಹ ಕೊಡ್ತಾರೆ. ನಾವು ಪ್ರೆಸ್ ಮೀಟ್ ಇದುವರೆಗೂ ಯಾವತ್ತೂ ಕರಿಬೇಕು ಮತ್ತು ವಿರೋಧ ಪಕ್ಷಗಳಿಗೆ ಉತ್ತರ ಕೊಡಬೇಕು ಅಂತ ಯಾವತ್ತೂ ನಾವು ಬಯಸ್ತೋರಲ್ಲ. ನಮ್ಮ ಈ ಕನಕಪುರ ಕಾನ್ಸ್ಟಿಟ್ಯೂನ್ಸಿ ನಮ್ಮೆಲ್ಲ ಮುಖಂಡರುಗಳು ಯಾಕೆ ಅಂತ ಹೇಳಿದ್ರೆ, ಅಭಿವೃದ್ಧಿಯೇ ನಮ್ಮ ಮೂಲ ಮಂತ್ರ ಅಂತೇಳಿ ನಮ್ಮ ನಾಯಕರಾದಂಥ DK ಶಿವಕುಮಾರ್ ಅವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ಜನಗಳು ಸಹ ಅದನ್ನೆಲ್ಲ ನೋಡಿ ಆನಂದಿಸ್ತಿದ್ದಾರೆ ಮತ್ತು ಅಭಿವೃದ್ಧಿ ಆಗ್ತಿದೆ ಅಂತೇಳಿ ಮೆಚ್ಚಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ನಾಯಕರ ಬಗ್ಗೆ, ನಮ್ಮ ಪಕ್ಷದ ಬಗ್ಗೆ ಸೋಷಿಯಲ್ ಮೀಡಿಯಾ ಇರ್ಬೋದು ಮತ್ತು ಎಲ್ಲ ನಿಮ್ಮ ಪತ್ರಕರ್ತರ ಎಲ್ಲ ಮೀಡಿಯಾಗಳಲ್ಲಿ ಟೀಕೆ ಟಿಪ್ಪಣಿಗಳನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತು ಸಾಮಾನ್ಯರು ಸಹ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಮನಸ್ಸಿಗೆ ಬಂದಂತೆ ತೋಚಿದಂತೆ ಟೀಕೆಗಳನ್ನು ಮಾಡ್ತಿದ್ದಾರೆ. ಎಂಥವ್ರಿಗೂ ಸಹ ಅವ್ರು ಮಾತಾಡುವಂಥ ಮಾತು ನಾವು ಸಹ ಮಾತಾಡಬೇಕು ಅನ್ನೋ ಒಂದು ಪ್ರಚೋದನೆಯನ್ನು ಕೊಡಲಿಕ್ಕೆ ಇದು ಕಾರಣಕರ್ತರು ಯಾರು ಅಂತ ಹೇಳಿದ್ರೆ JDS ಮುಖಂಡರು. ನಮ್ಮಿಂದ ಏನು ಟೀಕೆ ಮಾಡಬೇಕು, ಯಾರನ್ನೇ ಮಾಡಬೇಕು ಅಂತೇಳಿ ಇವತ್ತು ನಿಮ್ಮ ಪ್ರೆಸ್ ಮೀಟ್ ಕರೆದಿದ್ದಲ್ಲ. ಮೊದಲಿಗೆ ಏನು ಹೇಳ್ತಾ ಇದ್ದಾರೆ, ಇದು ಉದ್ಭವ ಆಗಿದ್ದೆಲ್ಲಿ, ಬಿಡದಿ ಟೌನ್ಶಿಪ್ ಅನ್ನು ವಿಚಾರವಾಗಿ ಇದು ಟೀಕೆ ಟಿಪ್ಪಣಿಗಳು ಉದ್ಭವ ಆಯಿತು. ಈ ಬಿಡದಿ ಟೌನ್ಶಿಪ್ ವಿಚಾರವಾಗಿ ರೈತ ಹೋರಾಟಗಳಂತ ರೈತರನ್ನ ಹಸಿರು ಟವಲ್ ಹಾಕಿಸ್ಕೊಂಡು ಕರ್ಕೊಂಡು ಅಲ್ಲಿ ರಸ್ತೆ ತಡೆಗಳನ್ನು ಪ್ರಾರಂಭ ಮಾಡಿ ಶಿವಕುಮಾರ್ ಸಾಹೇಬ್ರನ್ನ ಟೀಕೆ ಮಾಡಲಿಕ್ಕೆ ರೈತರನ್ನ ಮುಂದೆ ಬಿಟ್ಕೊಂಡು ಇವರು ರೈತ ಪರವಾದಂಥವ್ರು ನಾವು ಅಂತೇಳಿ ದೇವೇಗೌಡರ ಮನೆಯವರು ಮತ್ತು ಕುಮಾರಸ್ವಾಮಿ ಅವ್ರ ಮನೆಯವರು ಜನತಾದಳದವರು ಅಂಥೇಳಿ ನಾವು ರೈತರ ಪರವಾಗಿ ಹೋಗ್ತಾ ಇದ್ದೀವಿ ಅಂತೇಳಿ ರೈತರನ್ನ ಮುಂದೆ ಬಿಟ್ಕೊಂಡು ಟವಲ್ ಹಾಕಿಸ್ಕೊಂಡು ಚಳವಳಿಯನ್ನು ಪ್ರಾರಂಭ ಮಾಡಿದ್ರು. ನಿಜ, ನೀವು ರೈತರ ಪರ ಏನಂತ ಹೇಳಿದ್ರಿ, DK ಶಿವಕುಮಾರ್ ಅವರು ರೈತರಿಗೆ ಮರಣ ಶಾಸನವನ್ನು ಬರಲಿಕ್ಕೆ ಹೊರಟಿದ್ದಾರೆ. ಏನಂತ ಹೇಳಿದ್ರೆ, ಮರಣ ಶಾಸನವನ್ನು ರೈತರಿಗೆ ಮಾಡಲಿಕ್ಕೆ ಹೊರಟಿದ್ದಾರೆ. ಮುಂದಿನ ದಿನಗಳಲ್ಲಿ ರೈತರು ನಾಶ ಆಗ್ಬಿಡ್ತಾರೆ ಅಂತ ಡೈಲಿ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದ್ದೀರಿ. ಸ್ವಾಮಿ, ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಬಿಡದಿ ಟೌನ್ಶಿಪ್ ಆಮೇಲೆ ಬರೋಣ. ಎಲೆಕ್ಟ್ರಾನಿಕ್ ಸಿಟಿ ಮಾಡಿದವ್ರು ಯಾರು, ಅಕ್ವೈಸೇಷನ್ನ
ಜಿಗಣಿ ಬೊಮ್ಮಸಂದ್ರ ಮಾಡಿದವ್ರಂಥವ್ರು ಯಾರು? ಆರ್ವಳ್ಳಿ ಮಾಡಿದಂಥವ್ರು ಯಾರು? ಬಿಡದಿ ಕ್ವೆಶ್ಚನ್ ಮಾಡಿದಂಥವ್ರು ಯಾರು? ಅವ್ರು ರೈತರಲ್ವಾ? ಮಾಡಿದವ್ರು ಯಾರು? ಜನತಾದಳ ಸರ್ಕಾರ ಇದ್ದಾಗ ಇದನ್ನೆಲ್ಲ ಕ್ವೆಶ್ಚನ್ ಮಾಡಿದ್ದು ಎಸ್.ಎಂ. ಕೃಷ್ಣವರು ಕಾಲದಲ್ಲಿ ಮಾಡಿದ್ದಂತೆ ಒಂದು ಮೀಟಿಂಗ್ ಅಲ್ಲಿ ಹೇಳಿದ್ದಕ್ಕೆ ಎಸ್.ಎಂ. ಕೃಷ್ಣ ಎಲ್ಲ ಮಾಡಿದ್ದು ನಾವು ಮಾಡಿದ್ದು, ಇನ್ಫೋಸಿಸ್ ತಂದವ್ರು ನಾವು, ಇಂಡಸ್ಟ್ರಿ ತಂದವ್ರು ನಾವು, ಗ್ಲೋಬಲ್ ಮೀಡಿಯಾ ಗ್ಲೋಬಲ್ ಏನು ಈಗ ಅಂತಾರಾಷ್ಟ್ರೀಯ ಗ್ಲೋಬಲ್ ಮೀಟ್ ಮಾಡಿ ಈ ಕೈಗಾರಿಕೆಗಳನ್ನ ತಂದಂತವ್ರು ನಾವು ಅಂತ ನೀವು ಕೊಚ್ಕೋತೀರಾ? ರೈತರನ್ನ ಒಕ್ಕಲೆಬ್ಬಿಸಿದಂತವ್ರು, ನಿಜವಾಗಿ ರೈತರ ಮರಣ ಶಾಸನವನ್ನ ಬರೆದಂತವ್ರು ದೇವೇಗೌಡರ ಮನೆಯವರು, ಡಿ.ಕೆ. ಶಿವಕುಮಾರ್ ಅಲ್ಲ. ಇದು ಸಹ ಈ ಬಿಡದಿ ಟೌನ್ಶಿಪ್ ಸಹ ಮರಣ ಶಾಸನವನ್ನ ಬರೆದಂತವ್ರು ಮಾನ್ಯ ಎಚ್.ಡಿ. ಕುಮಾರಸ್ವಾಮಿ ಅವರು. ಮಂಜಣ್ಣ, ಮಂಜಣ್ಣ, ನೀನ್ ಇದೆಯಲ್ಲಪ್ಪ, ನಿನ್ಗೆ ರಾಜಕೀಯವಾಗಿ ಜನ್ಮ ಕೊಟ್ಟಂತವ್ರು, ಮೊದಲಿಗೆ ಜಿಲ್ಲಾಧ್ಯಕ್ಷರು ಮಾಡಿದಂತವ್ರು ಡಿ.ಕೆ. ಶಿವಕುಮಾರ್ ಅವರು, ಡಿ.ಕೆ. ಸುರೇಶ್ ಅವರು, ಎಂ.ಎಲ್.ಸಿ. ರವಿ ಅವರು ಕರ್ಕೊಬಂದು ನಿನ್ಗೆ ರಾಜಕೀಯವಾಗಿ ಶಕ್ತಿ ಕೊಟ್ಟಂತವ್ರು. ಮೊದಲಿಗೆ ಯೂತ್ ಕಾಂಗ್ರೆಸ್ ನಲ್ಲಿ ಅಧ್ಯಕ್ಷರು ಮಾಡಿದಂತವ್ರು. ಅದಾದ ನಂತರ ಕಾಂಗ್ರೆಸ್ MLA ಟಿಕೆಟ್ ಕೊಟ್ಟು ತನ್ನ ಮನ ಧನ ಎಲ್ಲವನ್ನು ಕೊಟ್ಟು ನಿನ್ನ ಲೀಡರ್ ಮಾಡಿದ್ದು. ಇವತ್ತು ನಮ್ಮ ನಾಯಕರ ಬಗ್ಗೆ ನೀನ್ ಮಾತಾಡ್ಲಿಕ್ಕೆ ಶಕ್ತಿ ಬಂದ್ಬಿಟ್ಟಿದಲ್ವಾ? ಕುಮಾರಣ್ಣ ಎಲ್ಲ ನೀನ್ ಮಾಡಿದ್ದು ದೇವೇಗೌಡರ ಮನೆಯವರೆಲ್ಲ. ಮಂಜಣ್ಣ, ನಿನ್ಗೆ ಶಕ್ತಿ ಕೊಟ್ಟಿದ್ದು ಕುಮಾರಸ್ವಾಮಿ ಎಲ್ಲ, ಡಿ.ಕೆ. ಶಿವಕುಮಾರ್ ಅವರು, ಡಿ.ಕೆ. ಸುರೇಶ್ ಅವರು. ಮಾತಾಡ್ಬೇಕಾದ್ರೆ ನಮಗೂ ಸಹ ಎಲ್ಲರೂ ಮೇಧಾವಿಗಳೇ. ಟಿವಿ ಮುಂದೆ ಕೂತ್ಕೊಂಡು ಟೀಕೆ ಮಾಡೋದಕ್ಕೆ ಎಲ್ಲರಿಗೂ ಶಕ್ತಿ ಇದೆ, ಎಲ್ಲರಿಗೂ ಮಾತಾಡ್ಲಿಕ್ಕೂ ಬಾಯಿ ಇದೆ, ಪ್ರತಿಯೊಬ್ಬರಿಗೂ ಬಾಯಿ ಇದೆ. ನೀವು ಪತ್ರಿಕೆಯವರು ಸತ್ಯವಾಗ್ಲೂ ನೀವು ಬರೆದ್ರೆ ಈ ರಾಜ್ಯದ ರೈತರ ಮರಣ ಶಾಸನವನ್ನ ಎಲ್ಲೂ ಸಹ ಡಿ.ಕೆ. ಶಿವಕುಮಾರ್ ಅವರು ಮಾಡಿಲ್ಲ. ಎಲ್ಲಾ ಇಂಡಸ್ಟ್ರಿಗಳ ಏರಿಯಾನ ರೈತರನ್ನ ಒಕ್ಕಲೆಬ್ಬಿಸಿ ಅಕ್ವೈಷನ್ ಮಾಡಿದ್ರೆ ಬೇಕಾದ್ರೆ ನೀವು ಅಕ್ಕಿ ಅಂಶ ತಗೊಂಡ್ಬೇಕಾದ್ರೆ ಬನ್ನಿ ಅಂದ್ರೆ ಇನ್ನೊಂದು ದಿನ ಬನ್ನಿ ತಗೊಂಡ್ಬರ್ತೀನಿ. ಜನತಾದಳ ಸರ್ಕಾರ ಇದ್ದಾಗ ಮಾಡಿದಾರ, ದೇವೇಗೌಡರ ಕುಟುಂಬದವ್ರು ಮಾಡಿದಾರ, ಶಿವಕುಮಾರ್ ಮಾಡಿದಾರ, ಚರ್ಚೆ ಆಗ್ಲಿ ಬಹಿರಂಗವಾಗಿ. ಮರಣ ಶಾಸನವನ್ನ ಮಾಡಿದಂಥವ್ರು ಕುಮಾರಸ್ವಾಮಿ ಫ್ಯಾಮಿಲಿಯವರು ಮತ್ತೆ ದೇವೇಗೌಡರ ಫ್ಯಾಮಿಲಿಯವರು. ನಿಖಿಲ್ ಕುಮಾರಸ್ವಾಮಿಗೆ ಏನ್ ಗೊತ್ತು ಇನ್ನು? ಅವ್ರು ಹೇಳ್ತಾರೆ ಈಗ ಡಿ.ಕೆ. ಸಾಹೇಬ ಅಂತಾರೆ. ಡಿ.ಕೆ. ಸಾಹೇಬ ಒಂದು ವರ್ಷ ಫಸ್ಟ್, ಆಮೇಲೆ ಡಿ.ಕೆ. ಸಾಹೇಬ. ನಾವು ಏನ್ ಬೇಕಾದ್ರೂ ಮಾತಾಡ್ಬೋದು, ಈ ನಾಲ್ಕನೇ ಮಾತಾಡಕ್ಕಾಗಲ್ವಾ? ಬೇಡ, ಅವ್ರು ದೊಡ್ಡವರು, ರಾಜಕೀಯವಾಗಿ ಹಿರಿಯರು, ಅವ್ರು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಅವರು ಮಾತಾಡಿ ದೊಡ್ಡವರಾಗಿ. ನಿಮ್ಗೆ ಒಂದು ಮಾತು ಹೇಳ್ತೀನಿ, ಕುಮಾರಸ್ವಾಮಿ ಅವ್ರನ್ನಾಗ್ಲಿ, ದೇವೇಗೌಡರನ್ನಾಗ್ಲಿ, ಶಿವಕುಮಾರ್ ಸಾಹೇಬರು ಏಕಪಕ್ಷದಲ್ಲಿ ಅವತ್ತವರು ಮಾತಾಡಿದಾರ? ಅಣ್ಣ ಕುಮಾರಣ್ಣ, ನಮ್ಮಣ್ಣ ಕುಮಾರಣ್ಣ, ಹಿರಿಯರು, ದೇವೇಗೌಡರು ಪ್ರಧಾನಮಂತ್ರಿಗಳಾದಂಥವ್ರು ಅಂತ ಹೇಳ್ತಾರೆ. ಇವರೇ ಅವ್ರನ್ನ ಕುಟ್ಕಿ 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 ಎಷ್ಟು ದಿವ್ಸನ್ರಿ? ಇದು ದ್ವೇಷ. ಯಾಕೆ ಅಂತ ಹೇಳಿದ್ರೆ ಇದು ಇವ್ರು ಮಾಡ್ತಾ ಇರೋದಿಲ್ಲ. ಇವರು ಅಕ್ವೈಷನ್ ಮಾಡಿದಾಗ ರೈತರು ಒಕ್ಕಲೋಗ್ಲಿಲ್ಲ, ರೈತರು ಅನ್ಯಾಯ ಆಗಲಿಲ್ಲ. ಶಿವಕುಮಾರ್ ಅವರು ಈ ಯೋಜನೆಯನ್ನು ಕೈಗೆತ್ಕೊಂಡಾಗ ಇವರಿಗೆ ಈಗ ಶಿವಕುಮಾರ್ ಎಲ್ಲ ಕಬಳಿಸ್ಕೊಂಡ್ಬಿಡ್ತಾರೆ. ನೀವು ಮಾಡಿದಾಗ ಯಾರು ಕಬಳಿಸ್ಲಿಲ್ಲ, ಏನೂ ಆಗಲಿಲ್ಲ, ರೈತರಿಗೆ ಒಕ್ಕಲು ಹೋಗ್ಲಿಲ್ಲ. ಆಯ್ತು, ಅಭಿವೃದ್ಧಿ ಕೆಲಸ ಹೇಳ್ತೀರಾ, ಆಯ್ತಪ್ಪ. ಮಂಡ್ಯದಲ್ಲಿ 1000 ಎಕರೆ ಕೇಳಿದ್ದೀರಾ ಜಾಗ? 100 ಎಕರೆ 1000 ಎಕರೆ 1 ಎಕರೆನೋ ಕೇಳಿದ್ದೀಯ ಇಲ್ವಾ ನೀನು? ಅವ್ರ ರೈತರಲ್ವಾ? ರೈತರಲ್ವೇನ್ರಿ? ಸತ್ಯವಾಗ್ಲೂ ನೀವು ಪತ್ರಕರ್ತರು ಕರೆಕ್ಟಾಗಿ ಬರೀಬೇಕು. ಮರಣ ಸಾಹಸವನ್ನ ಬರೆದಂಥವ್ರು ದೇವೇಗೌಡರ ಕುಟುಂಬದವರು, ರೈತರಿಗೆ ಅನ್ಯಾಯ ಮಾಡಿದಂಥವ್ರು ದೇವೇಗೌಡರ ಕುಟುಂಬದವರು. ನಿಜ ತಾನೆ ಅಣ್ಣ? ಕರೆಕ್ಟಾಗಿ ಹೇಳ್ರಿ ನೀವು. ಅದಾಯ್ತು. ಈಗ ಅಭಿವೃದ್ಧಿ ಮತ್ತೆ ಏನೆಲ್ಲ ಕೊಚ್ಕೋತಾವ್ರೆ. ಅಭಿವೃದ್ಧಿ 2 ಸಾರ್ತಿ ಮುಖ್ಯಮಂತ್ರಿಗಳು ಈ ಜಿಲ್ಲೆಯಿಂದ. ಈ ಜಿಲ್ಲೆನಲ್ಲಿ ಸಾತೂರಿನ ಗೆದ್ದಿದ್ದೀರಾ, ಕನಕಪುರದಲ್ಲಿ ನಿಂತಿದ್ದೀರಾ, ರೂರಲ್ ಸಂಸದರಾಗಿದ್ದೀರಾ, ಅಳಿಯನ್ನು ತಾನೇ ಗೆಲ್ಸಿದ್ದೀರಾ. ತಾವು 2 ಬಾರಿ ಕುಮಾರಣ್ಣ, 1 ಸಾರ್ತಿ ದೇವೇಗೌಡರು ಸಾತ್ನೂರಿಂದ. ಏನ್ರಿ? ರಾಮನಗರದಿಂದ ದೇವೇಗೌಡರು,
ಕುಮಾರಣ್ಣ, ಅನಿತಕ್ಕ, ನಿಖಿಲ್ ಅಣ್ಣ ಎಲ್ಲ ಆಗೋಗಿದ್ದೀರಿ. 2 ಸರ್ತಿ ಚೀಫ್ ಮಿನಿಸ್ಟ್ರು. ಕೊಳ್ಳಿನಲ್ಲಿ ರೋಡ್ ಹೋಗಿ ನೋಡಪ್ಪ ಹೆಂಗಿದೆ ಪಡುಂಗೇರಿ ರೋಡು. ಅದೇ ಇಕ್ಬಾಲ್ ಸಾಹೇಬ್ರು ನಮ್ಮ ಶಾಸಕರು ಬಂದ ನಂತರ ಅಭಿವೃದ್ಧಿ ಆಗ್ತಿದೆ. ಮೂಗು ಬಿಚ್ಕೊಳ್ತಾ ಇದೆಯಲ್ಲ, ಬೈರ್ಮಂಗ್ಲಕ್ಕೆ ಅಂತಿರಲ್ಲಪ್ಪ. ಸಂಸದರು ಆದ ನಂತರ ಬೈರ್ಮಂಗ್ಲಕ್ಕೆ ಅಭಿವೃದ್ಧಿ ಮಾಡಿದ್ರು. ನಾನು ಕೊಟ್ಟು ಹೇಳ್ತಾ ಇದ್ದೀನಿ, ಬೈರ್ಮಂಗ್ಲಕ್ಕೆ ಅಭಿವೃದ್ಧಿ ಮಾಡಿರ್ತಕ್ಕಂಥವ್ರು ಮಾಜಿ ಸಂಸದರಾದ DK ಸುರೇಶ್ ಅವರು. ಫಿಲ್ಟರ್ ಆ ಕೊಚ್ಚು ನೀರನ್ನ ಫಿಲ್ಟರ್ ಮಾಡುವಂತ 3-4 ಘಟ್ಟಗಳನ್ನ ಮಂಜೂರು ಮಾಡಿಸಿರೋರು ಅವರು. ಇವತ್ತು ಅಲ್ಲಿ ಕುತ್ಕೊಂಡು ಬಾ 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 ಅಂತೀಯಲ್ಲ, ಕಾಲನಿ ಡೈರೆಕ್ಟ್ ಕಾಲುವೆ ಮಾಡಿ ವಾಸನೆ ಬರ್ದಂಗೆ ತಗೊಬಂದು ನದಿಗೆ ಬಿಟ್ಟು ಅದನ್ನ ಹೂಳೆತ್ಸಿ ಸಂಸ್ಕರಣೆ ಮಾಡ್ತಾ ಇರೋರು DK ಸುರೇಶ್. ಬೈರ್ಮಂಗ್ಲ ನೋಡಿಲ್ಲ ನೀವು, ಒಂದು ರಸ್ತೆ ನೋಡಿಲ್ಲ ನೀವು, ಒಂದು 200 ಕೋಟಿ 300 ಟೌನಲ್ಲಿ ನೀರಿರ್ಲಿಲ್ಲ. ನಮ್ಮ ಶಾಸಕರು ಬಂದ ನಂತರ ನೀರನ್ನ ಅಭಿವೃದ್ಧಿಯನ್ನ ಮಾಡಿದ್ರು. ಈ ಸಾವಿರಾರವೇ ನೀವು ಬೇಕಾದ್ರೆ ಸಂಜೆ ಗಂಟೆ ಹೇಳಿದ್ರೆ ಹೇಳ್ತೀನಿ. ಕನಕಪುರದಲ್ಲಿ ಅಭಿವೃದ್ಧಿ ಯಾರು ಟೀಕೆ ಮಾಡ್ತಾರಲ್ಲ ಅವ್ರಿಗೆ ನಮ್ಮ ಹುಡುಗರು ಉತ್ತರ ಕೊಡ್ತಾರೆ. ಎಲ್ಲ ನಾನೇ ಮಾತಾಡ್ಬಿಟ್ರೆ ಅದು ಸರಿ ಹೋಗಲ್ಲ, ಬೇಕಾದಷ್ಟೈತೆ ಕೊಡ್ತಾರೆ, ಸರಿನಾ? ಇದನ್ನ ನೀವು ಹೆಡ್ಲೈನಲ್ಲಿ ಬರೀಬೇಕು ದಯಮಾಡಿ. ಮರಣ ಶಾಸನವನ್ನ ಬರೆದಂಥವ್ರು ದೇವೇಗೌಡರ ಕುಟುಂಬನೇ ಹೊರತು DK ಶಿವಕುಮಾರ್ ಅಲ್ಲ ಅಂತ ಬರಿಬೇಕು ಸತ್ಯವಾಗ್ಲೂ. ಇದು ಸತ್ಯನ ಸುಳ್ಳು ನೀವೇ ಹೇಳಿ. ಏನ್ರಪ್ಪ ಹೇಳಿ, ಬಹಿರಂಗ ಚರ್ಚೆ. ನಾ ಬೇಕಾದ್ರೆ KDBಗೆ ಹೋಗಿ ಪಿನ್ ಟು ಪಿನ್ ಯಾವ್ಯಾವ ವಿಷಯದಲ್ಲಿ ಎಷ್ಟೆಷ್ಟು ಎಕರೆ ಯಾರ್ಯಾರು ಸರ್ಕಾರ ಇದ್ದಾಗ ಆಗಿದೆ ಅಂದ್ರೆ ಬೇಕಾದ್ರೆ ಡೀಟೇಲ್ ತಗೊಂಡು ಪ್ರೆಸ್ ಕೊಡ್ತೀನಿ. 1 ಎಕರೆ 1 ಕುಂಟೆನೂ ಶಿವಕುಮಾರ್ ಸಾಹೇಬ್ರು ಯೋಜನೆನ ಇಂಡಸ್ಟ್ರಿಗೆ ಅಕ್ವೇಷನ್ ತಂದಿದ್ದೇಲೆ ಎಲ್ಲ ತಂದಿರೋದು ದೇವೇಗೌಡ ಮನೆ. ಇದನ್ನು ಅವರೇ ಮಾಡಿ ಪೀಟಿಗೆ ಹಾಕಿ ತಳದಿ ಹಾಕಿ. ನಮಸ್ಕಾರ ಎಲ್ರಿಗೂ. ಎಲ್ಲ ಪತ್ರಕರ್ತರಿಗೆ ನಮಸ್ಕಾರ ತಿಳಿಸ್ತಾ, ಈ ದಿವಸ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಶಿವಕುಮಾರ್ ಇಡೀ ಕ್ಷೇತ್ರದಲ್ಲಿ 100ಕ್ಕೆ 75 ಜನ ಇವತ್ತು 25-30-35 ವರ್ಷದಿಂದನೂ ಬೆಳೆಸ್ಕೊಂಡು ಬಂದವ್ರೆ. ಅವ್ರಿಗೆ ಇಲ್ಲಿ ಹಿರಿಯರಿಂದ ಹಿಡಿದು ಕಿರಿಯರವರೆಗೂ ನಮ್ಮ ಶಿವಕುಮಾರ್ ಅಂತ ಅಂತಾರೆ ಈ ಕ್ಷೇತ್ರದ ಜನ. ಆ ನಮ್ಮ ಶಿವಕುಮಾರ್ಗೆ ಇವತ್ತು ದೇವೇಗೌಡರು ಮೊಮ್ಮಗ ಕುಮಾರಸ್ವಾಮಿ ಇರ್ಬೋದು, ಮೊಮ್ಮಗ ಇರ್ಬೋದು, ನಿಖಿಲ್ ಕುಮಾರಸ್ವಾಮಿ ಇರ್ಬೋದು, ಇವತ್ತು ಏನೋ ಒಂಥರ ಕೀಳಾಗಿ ಮಾತಾಡೋ, ಸ್ಟೇಟಸ್ ಬಗ್ಗೆ ಮಾತಾಡೋ. ಇವತ್ತು ಬಿಡದಿ ಟೌನ್ಶಿಪ್ಪು ಅದ್ರ ಬಗ್ಗೆ ಮುಂದೆ ತಗೊಂಡು ಮಾತಾಡೋದು. ನಾನು ಮೊನ್ನೆ ಯಾವುದೋ ಒಂದು ಸಣ್ಣ ಪೇಪರಲ್ಲಿ ನೋಡಿದೆ, 106 ಎಕರೆನ ಅವರ ರಿಲೇಷನ್ಗಳು, ಅವ್ರು ಬೇಕಾಗಿರೋರು, ಅವ್ರ ಸ್ವಂತದವರು ಎಲ್ಲರೂ ತಗೊಂಡಿದ್ದಾರಂತೆ. ಅದನ್ನು ಉಳಿಸೋಕ್ಕೋಸ್ಕರ ಈ ನಾಟಕನ ಆಡ್ತಾವ್ರೆ. ಈ ನಾಟಕ ಯಾವ ಮೂಲಕ ಅಂತ ಅಂದರೆ, ನಿಖಿಲ್ ಕುಮಾರಸ್ವಾಮಿ ತಿಳ್ಕೊಬೇಕು, ಇವತ್ತಿನ ದಿವಸ ಅವ್ರ ತಾತನ ಜೊತೆಲಿ, ಅವರ ಅಪ್ಪನ ಜೊತೆಲಿ, ನಿನ್ನ ಜೊತೆಲಿ ರಾಜಕೀಯ ಮಾಡೋ ಅವಶ್ಯಕತೆ ಇಲ್ಲ ಅವ್ರಿಗೆ. ನಿಮ್ಮ ತಾತನ ಜೊತೆಲಿ ರಾಜಕೀಯ ಮಾಡವ್ರೆ, ನಿಮ್ಮ ಅಪ್ಪನ ಜೊತೆಲಿ ಮಾಡ್ತಾವ್ರೆ, ನಿನ್ನ ಜೊತೆಲಿ ಮಾಡಿ ನಿನ್ನ ಜೊತೆಲಿ ಫೈಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ನಿನಗೂ ಅವ್ರಿಗೂ ಸಮಾನ ಇಲ್ಲ. ಯಾಕಪ್ಪ ಅಂದರೆ ನೀನು ಇನ್ನೂ ಕೊನೆ ಮನುಷ್ಯದಲ್ಲಿ ಇದೆಯಾ. ನೀನು ಸ್ಟೇಟಸ್ ಏನು ಅಂತ ಅಂದರೆ ಮಾಜಿ ಪ್ರಧಾನಿಗಳು, ಮಾಜಿ ಮುಖ್ಯಮಂತ್ರಿಗಳು ಅಷ್ಟೇ ಅವ್ರ ಮಗ ಅಂತ ಸ್ಟೇಟಸ್ ನಿಂತು. ಯಾವತ್ತು ಶಿವಕುಮಾರ್ ಬಗ್ಗೆ ಮಾತಾಡಬೇಕಾದ್ರೆ 100 ಸಲ ಯೋಚನೆ ಮಾಡಿ ಮಾತಾಡಬೇಕು. ಯಾಕಪ್ಪ ಅಂತ ಅಂದರೆ ಶಿವಕುಮಾರ್ ಅಂತ ಅಂದರೆ ಈ ರಾಜ್ಯಕ್ಕೆ ಒಂದು ಕಿರೀಟ ಇದ್ದಂಗೆ. ಅದು ನಿಂತರ ಈ ಪ್ರಧಾನಮಂತ್ರಿ ಮೊಮ್ಮಗ, ಮುಖ್ಯಮಂತ್ರಿ ಮಗ 3 ಸರಿ ಸೋತ್ಬಿಟ್ಟು ಅವ್ರ ಮೇಲೆ ಫೈಟ್ ಮಾಡ್ಕೋತೀನಪ್ಪ ನೀನು. ಎಷ್ಟಪ್ಪ ದಮ್ಮಿರೋದು ನಿಮಗೆ ತಾಕತ್ತು? ತಾಕತ್ ಬಗ್ಗೆ ಏನೋ ಅಂತಾರೆ, ಹಿಂದೆ ಒಂದು 8 ಜನ ನಿಲ್ಲಿಸ್ಬಿಟ್ಟು ಬಾಯಿ ಬಂದಾಗ ಮಾತಾಡ್ತೀಯ ನೀನು. ನಿನ್ಗೇನಾರ ಅಭಿವೃದ್ಧಿ ಬೇಕು ಅಂತ ಅಂದರೆ ಬಾ ಕನಕಪುರಕ್ಕೆ ಒಂದು ರೌಂಡ್ ಬಾ, ಕನಕಪುರ ಕ್ಷೇತ್ರ ಹಳ್ಳಿಗೆ ಹೋಗು ಬಾ. ಏನು ಬೇಡ, ಏನು ಕಾಡಿಗೆ ಹೋಗಿ ಬಾ, ನಮ್ಮ ಸೋಲಗೆರೆ ಕಾಡಿಗೆ ಹೋಗಿ ಬಾ, ಅಲ್ಲೂ ರೋಡ್ ಮಾಡವ್ರೆ. ನೀನೇನು ಮಾಡಿದ್ಯಪ್ಪ? ನಿಮ್ಮ ತಂದೆ ಏನು ಮಾಡಿದಾರಪ್ಪ? 2 ವರ್ಷ ಆಯ್ತಲ್ಲಪ್ಪ ನಿಮ್ಮ ಕೈಗಾರಿಕಾ ಮಂತ್ರಿಯಾಗಿ. ಓಲಿ ನಮ್ಮ ರಾಮನಗರ ಜಿಲ್ಲೆಗೆ ಏನು ಮಾಡಿದ್ಯಪ್ಪ ನೀನು? ಅದರಿಂದ ನಿಮ್ಮ ತಾತ ಪ್ರಧಾನಮಂತ್ರಿ ಆದರು, ನಿಮ್ಮ ಅಪ್ಪ ಮುಖ್ಯಮಂತ್ರಿ ಆದರು, ಏನು ಮಾಡಲಿಲ್ಲಲ್ಲಪ್ಪ.
ಇವತ್ತೇ ಕೊನೆ ಹೇಳ್ತಾ ಇದ್ದೀನಿ, ನಮ್ಮ ಕ್ಷೇತ್ರದ ಬಗ್ಗೆ, ನಮ್ಮ ಶಿವಕುಮಾರ್ ಬಗ್ಗೆ ಏನಾರ ಮಾತಾಡ್ಬೇಕಾದ್ರೆ 100 ಸರಿ ಯೋಚನೆ ಮಾಡಿ ಮಾತಾಡಬೇಕು ಅಂತ ಈ ಜನಗಳ ಮುಂದೆಲ್ಲ ಹೇಳಿ ಪತ್ರಕರ್ತರು ಹೇಳ್ತಾ ಇದ್ದೀನಿ. ದಯವಿಟ್ಟು ಇದ್ರ ಬಗ್ಗೆ ನೀವೇ ಖಂಡಿಸಿ ಬರೀಬೇಕು ಅಂತ ಹೇಳ್ತಾ ಇದ್ದೀನಿ.